ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ. ಇದು ಅಮೃತ ಬಿಂದು ಅರ್ಪಿಸುವ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಧಾರ್ಮಿಕ ಕಾರ್ಯಕ್ರಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಎಂದಿನಂತೆ ನಾನು ನಿಮ್ಮ ಸೌಮ್ಯ ರಮಕಾಂತ್. ಹಾಗೆ ವೀಕ್ಷಕರೇ, ಎಂದಿನಂತೆ ನಮ್ಮ ಜೊತೆ ಗುರುಜಿಯವರು ಕೂಡ ಇರ್ತಾರೆ. ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ಪ್ರವೀಣರು, ಚಕ್ಷುರ್ಮತಿ ವಿದ್ಯಾಪಂಡಿತರು ಆಗಿರುವಂತ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಗುರುಜಿ, ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಏನೋ ಕೂರಿದ್ದಾಯ್ತು. ಬನ್ನಿ ಈ ದಿನದ ವಿಶೇಷತೆಯನ್ನ ತಿಳಿದುಕೊಂಡು ಬರೋಣ. ಗುರುಜಿ, ವಾರದ ಮೊದಲ ದಿನ ಸೋಮವಾರ ಇವತ್ತು. ನಮ್ಮ ವೀಕ್ಷಕರಿಗೆ ಯಾವೆಲ್ಲ ವಿಶೇಷತೆಗಳನ್ನ ಹೊತ್ತು ತಂದಿದ್ದೀರಾ ಅಂತ? ಖಂಡಿತಮ್ಮ. ಪ್ರತಿ ವಾರದ ಮೊದಲನೇ ದಿನ ಸೋಮವಾರ ಹಾಗೂ ಗುರುವಾರ ಒಂದಲ್ಲ ಒಂಥರ ವಿಶೇಷವಾಗಿರ್ತಕ್ಕಂಥ ವಿಷಯಗಳನ್ನ, ಅಂತಹ ವಿಷಯದ ವಿಶೇಷವಾಗಿರ್ತಕ್ಕಂಥ ಅಮೃತ ಧಾರೆಯನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಪ್ರತಿಯೊಬ್ಬರು ಸಹಿತ ಪ್ರತಿಯೊಂದು ಕಾಲಕಾಲಗಳಲ್ಲೂ ಬರ್ತಕ್ಕಂಥ ಯಾವುದೇ ಒಂದು ವಿಷಯಗಳಿರಬಹುದು. ಆ ವಿಷಯಗಳನ್ನು ಸರಿಯಾದ ರೀತಿ ಸಮಂಜಸವಾಗಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳೋದ್ರಿಂದ ಸಾಕಷ್ಟು ವಿಶೇಷತೆ ಇದೆ. ಈ ಹಿಂದೆ ಒಂದೊಂದು ಪದಾರ್ಥಗಳ ಬಗ್ಗೆ, ಒಂದೊಂದು ವನಸರಿಗಳ ಬಗ್ಗೆ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಬಂದೆ. ಶ್ರೀಗಂಧದಿಂದ ಮುಖದ ಸೌಂದರ್ಯವನ್ನ ಹಾಗೂ ದೇಹದಲ್ಲಾಗುವಂತಹ ಅಲರ್ಜಿ ಸಮಸ್ಯೆವನ್ನ ಮತ್ತು ದೇಹದ ದುರ್ಗಂಧವನ್ನ ಇದೆಲ್ಲವನ್ನು ಸಹಿತ ಶ್ರೀಗಂಧದಿಂದ ದೂರ ಮಾಡಿಕೊಳ್ಳಬಹುದು. ಅಂತಹ ವಿಶೇಷವಾಗಿರ್ತಕ್ಕಂಥ ಶ್ರೀಗಂಧದ ಚಕ್ಕೆ ಜೊತೆಗೆ ಶ್ರೀಗಂಧ ತೆಗೆದು ಅದನ್ನು ಉಪಯೋಗಿಸ್ತಕ್ಕಂಥ ರೀತಿ, ಪ್ರತಿಯೊಬ್ಬರಿಗೂ ಸಹಿತ ತಾನು ಚೆನ್ನಾಗಿ ಕಾಣಬೇಕು, ಸೌಂದರ್ಯವಾಗಿರಬೇಕು, ಮುಖ ಲಕ್ಷಣವಾಗಿರಬೇಕು, ಮುಖದ ಮೇಲೆ ಸಣ್ಣ ಗುಳ್ಳೆ ಬರಬಾರದು ಅಥವಾ ಪಿಂಪಲ್ಸ್ ಇರಬಾರದು, ಈ ಪ್ರಕಾರವಾದಂಥ 10 ಹಲವಾರು ಥರ ಆಲೋಚನೆಗಳು ನಿಮಗಿದೆ. ಯಾಕೆಂದರೆ ಮುಖದ ವರ್ಚಸ್ಸು, ನಿಮ್ಮ ವರ್ಚಸ್ಸು ನಿಮ್ಮನ್ನು ನೋಡಿದ್ರೆ ಯಾರೊಬ್ಬರಾದರೂ ಸಹಿತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ವಯಸ್ಸಾಗಿರ್ತಕ್ಕಂಥವರಿಂದ ಹಿಡಿದು ಚಿಕ್ಕ ಮಕ್ಕಳ ತನಕ ಎಲ್ಲರೂ ಆಸೆ ಪಡ್ತಕ್ಕಂಥದ್ದು ತನ್ನನ್ನು ಗುರುತಿಸಬೇಕು, ಎಲ್ಲರೂ ಮಾತಾಡಿಸಬೇಕು, ಎಲ್ಲರೂ ಸಹಿತ ತಮ್ಮನ್ನು ನೋಡೋ ಒಂದು ಗೌರವಿಸಬೇಕು ಅಂತಕ್ಕಂಥದ್ದು. ಆ ಗೌರವ ಘನತೆ ಅಂತಕ್ಕಂಥದ್ದು 4-5 ವಿಧಿವಿಧಾನಗಳಲ್ಲಿ ಭೂಷಣವಾಗಿರುತ್ತೆ. ಒಂದು ಅಪಾರವಾದಂತಹ ಜ್ಞಾನದಿಂದ, ಇನ್ನೊಂದು ಹೆಚ್ಚಿನ ವಿದ್ವತ್ತನ್ನು ಸಂಪಾದನೆ ಮಾಡೋದ್ರಿಂದ, ಮತ್ತೊಂದು ಅಲಂಕಾರ, ಉಡ್ತಕ್ಕಂತಹ ಉಡುಗೆ ತೊಡುಗೆಗಳಿಂದ. ತಾವು ಉಡ್ತಕ್ಕಂತಹ ಉಡುಗೆ ತೊಡುಗೆಗಳು ಅಥವಾ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳು ಇದು ಮನುಷ್ಯನ ಆಕರ್ಷಣೆ ಮಾಡುತ್ತೆ. ಇನ್ನು ಇದೆಲ್ಲದಕ್ಕೂ ವಿಶೇಷ ಅಂದರೆ ನೈಜ ಸೌಂದರ್ಯ. ಆ ಸೌಂದರ್ಯ ಅಂತಕ್ಕಂಥದ್ದು ನಿಮ್ಮ ಮುಖದ ವರ್ಚಸ್ಸು, ನಿಮ್ಮ ಕಣ್ಣುಗಳಲ್ಲಿರ್ತಕ್ಕಂಥ ಕಾಂತಿ, ನಿಮ್ಮ ಚರ್ಮದ ವರ್ಣ. ಅಂದರೆ ಸಾರ್ವತ್ರಿಕವಾಗಿ ಪ್ರತಿಯೊಬ್ಬರು ಸಹಿತ ಚೆನ್ನಾಗಿ ಕಾಣಬೇಕು, ಸುಂದರವಾಗಿರಬೇಕು, ಮುಖ ಲಕ್ಷಣವಾಗಿರಬೇಕು. ಆ ಮುಖದ ವರ್ಚಸ್ಸು ನೋಡಿದ್ರೆ ಯಾರೊಬ್ಬರಾದ್ರೂ ಸಹಿತ ನಿಂತು ಮತ್ತೊಮ್ಮೆ ನೋಡಬೇಕು. ಎಲ್ಲರೂ ಅಂದ್ಕೊಂಡಿರ್ತಾರೆ, ಪದೇ ಪದೇ ಒಂದಲ್ಲ 2 ಸತಿ ನೋಡಿದಾಗ ಯಾಕೆ ಇವ್ರು ನನ್ನ ಹೀಗೆ ನೋಡ್ತಾರೆ ಅಂತ ಒಂದು ಮನಸ್ಸು ಹೇಳಿದ್ರೆ, ಇನ್ನೊಂದು ಮನಸ್ಥಿತಿ ಹೇಳುತ್ತೆ ನನ್ನಲ್ಲಿರ್ತಕ್ಕಂಥ ಸೌಂದರ್ಯ, ನನ್ನ ಮುಖದ ವರ್ಚಸ್ಸು ಅಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ತಮಗೆ ತಾವೇ ಹೆಮ್ಮೆ ಪಡ್ತಾರೆ. ತಮಗೆ ತಾವೇ ಹೆಮ್ಮೆ ಪಡ್ತಕ್ಕಂತಹ ಒಳ ಮನಸ್ಸು ಒಂದು ಹೇಳಿದ್ರೆ, ತಮ್ಮನ್ನ ಒಂದ್ಸತಿ ಅಲ್ಲ ಇನ್ನೊಂದ್ಸತಿ ನೋಡಿದಾಗ ತಮಗನ್ಸುತ್ತೆ ತಾವು ಎಲ್ಲೋ ಒಂದು ಕಡೆ ತಮ್ಮ ಮನಸ್ಸಲ್ಲಿ ಆಲೋಚನೆ ಮಾಡ್ತಕ್ಕಂಥದ್ದು ಎಲ್ಲರಿಗಿನ್ನ ಬಹುಶಃ ನಾನು ತುಂಬಾ ಚೆನ್ನಾಗಿ ಕಾಣ್ತಾ ಇರಬೇಕು, ಅಥವಾ ನನ್ನಲ್ಲಿ ಏನೋ ಒಂದು ವಿಶೇಷತೆ ಅವರು ಕಂಡಿರಬಹುದು, ಅದರಿಂದ ಅವರು ಪದೇ ಪದೇ ನನ್ನನ್ನೇ ನೋಡ್ತಿದ್ದಾರೇನೋ ಅನ್ನುವಂತಹ ಒಳ ಮನಸ್ಸಾಗುತ್ತೆ. ಆದರೆ ಇಂತಹ ಒಂದು ಮನಸ್ಥಿತಿನ, ಈ ತರಹ ಆದಂತಹ ಒಂದು ಮುಖದ ವರ್ಚಸ್ಸನ್ನ ಸಂಪಾದನೆ ಮಾಡಬೇಕಾದ್ರೆ, ಆ ಮುಖದ ವರ್ಚಸ್ಸನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೋಬೇಕಾದ್ರೆ ಶ್ರೀಗಂಧ ಬಹಳ ವಿಶೇಷ. ಬರೀ ಶ್ರೀಗಂಧ ಹಾಕಿದ್ರೆ ಸಾಲದು, ಶ್ರೀಗಂಧದ ಜೊತೆ ಮತ್ತೆರಡು ವನಸೆರಿಗಳಿದೆ. ಶ್ರೀಗಂಧದ ಜೊತೆ ಮತ್ತೆರಡು ವನಸೆರಿಗಳಿದೆ. ಆ ವನಸೆರಿಗಳು ಯಾವುದು ಅಂತಕ್ಕಂಥದ್ದೇ ಇವತ್ತಿನ ನನ್ನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಇದು ಬರೀ ದೇಹದ ಮುಖದ ವರ್ಚಸ್ಸಿಗೆ ಮಾತ್ರವೇ ಅಲ್ಲ, ನಿಮ್ಮ ದೇಹದಲ್ಲಿರ್ತಕ್ಕಂತಹ ದುರ್ಗಂಧವನ್ನ, ಕೆಲವರಿಗೆ ಅತಿಯಾದಂತಹ ಬೆವರು, ಆ ಬೆವರು ಬೆವತಾಗ ಇಲ್ಲದಂತಹ ದುರ್ಗಂಧ ಬರುತ್ತೆ. ಕೆಲವು ವ್ಯಕ್ತಿಗಳು ಸಮೀಪ ಬಂದರೆ ಖಂಡಿತ ಇರ್ಲಿಕ್ಕಾಗುವುದಿಲ್ಲ. ಕೆಲವು ವ್ಯಕ್ತಿಗಳು ಅವರಲ್ಲಿರ್ತಕ್ಕಂತಹ ಒಂದು ಸಮಸ್ಯೆ, ದೇಹದಲ್ಲಾಗುವಂತಹ ಆ ದೇಹದಿಂದ ಬರ್ತಕ್ಕಂತಹ ಒಂದು ದುರ್ಗಂಧನಾಥ ಏನಿದೆ, ಬೆವರಿನಿಂದ ಆಗ್ತಕ್ಕಂತಹ ಸಮಸ್ಯೆಗಳು, ಅದನ್ನು ದೂರ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಶತಪ್ರಯತ್ನವನ್ನೇ ಮಾಡ್ತಿರ್ತಾರೆ. ಇತ್ತೀಚೆಗೆ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿರ್ತಕ್ಕಂತಹ ಸಾಕಷ್ಟು ವನಸರಿಗಳಾಗಿರ್ಬೋದು, ಅಥವಾ ಬೇಕಾದಷ್ಟು ಪೌಡರ್ಸು, ಸೆಂಟು, ಅದಕ್ಕೆ ಬೇಕಾದಂಥ ಪರ್ಫ್ಯೂಮ್ಸು, ಇವೆಲ್ಲವನ್ನು ಸಹಿತ ಉಪಯೋಗಿಸ್ತಾ ಇರ್ತಾರೆ. ಮೊದಲೇ ದುರ್ಗಂಧ, ಅದರ ಜೊತೆ ಮತ್ತಷ್ಟು ಸೆಂಟ್ ಹಾಕಿ ಒಂದಕ್ಕೊಂದು ಪ್ಲಸ್ ಆಗಿ ಅಲ್ಲಿ ಮತ್ತೊಂದು ತರಹ ದುರ್ವಾಸನೆಯನ್ನು ಬರುತ್ತೆ. ವ್ಯಕ್ತಿನ ಹತ್ತಿರ ಬಂದರೆ ಸಾಕು ಓಡೋಗಣಪ್ಪ ಅನ್ನಿಸ್ತಿರುತ್ತೆ.
ಆದರೆ ಬಹಳ ಸುಲಭನಾದ ರೀತಿ, ಸುಲಭನಾಗಿ ದೇಹದ ಸೌಂದರ್ಯವನ್ನು ವೃದ್ಧಿಸ್ತಾ, ಚರ್ಮದ ಕಾಂತಿಯನ್ನು ಬೆಳೆಸ್ತಾ, ಜೊತೆಗೆ ನಮ್ಮಲ್ಲಿ ನಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆಗಳನ್ನ ಸಮಂಜಸವಾಗಿ ಸಮತೋಲನವಾಗಿರ್ತಕ್ಕಂಥ ಒಂದೆರಡು ವಿಶೇಷವಾಗಿರ್ತಕ್ಕಂಥ ವನಸೆರೆಗಳಿದೆ. ಈ ವನಸೆರೆಗಳಿಂದ ಮೈಗೆ ಲೇಪನ ಮಾಡ್ಕೊಳ್ಳುವಂಥದ್ದು ಇದೆ. ಮತ್ತೊಂದು ವನಸೆರಿ ಆಹಾರದಲ್ಲಿ ತೆಗೆದುಕೊಳ್ಳತಕ್ಕಂಥದ್ದಿದೆ. ನಮ್ಮ ಈ ಒಂದು ಸುಂದರವಾದಂತಹ ಈ ಪ್ರಕೃತಿಯ ಮಧ್ಯದಲ್ಲಿ ಪ್ರಕೃತಿಯ ವರದಾನ ನಮಗೆ ಕೊಟ್ಟಿರ್ತಕ್ಕಂತಹ ದೇವಿ ವನಸೆರೆಗಳಲ್ಲಿ ಸಾಕಷ್ಟು ವಿಶೇಷವಾಗಿರ್ತಕ್ಕಂತಹ ವನಸೆರೆಗಳಿದೆ. ಅತಿಯಾದಂತಹ ಕಪ್ಪಿದ್ರೆ ಆ ಕಪ್ಪು ಸಹಿತ ಒಂದು ಲಕ್ಷಣವಾಗಿ ಕಾಣುತ್ತೆ. ಕಪ್ಪು ಕಸ್ತೂರಿ ಬಹಳ ವಿಶೇಷ. ತುಂಬಾ ಸ್ವಲ್ಪ ಕಪ್ಪಿರ್ತಕ್ಕಂಥ ಅವ್ರ ಮನಸ್ಸು ಯಾವಾಗೂ ಒಂದು ಗಿಲ್ಟಿ ಫೀಲ್ ಇರುತ್ತೆ. ಯಾರಾದ್ರೂ ಸ್ವಲ್ಪ ಶ್ವೇತವಾಗಿ ಅಂದ್ರೆ ಬಿಳಿ ವರ್ಣವಾಗಿರ್ತಕ್ಕಂಥವ್ರು ಅವರು ತಮ್ಮ ಚರ್ಮದ ವರ್ಣ ಅಂದ್ರೆ ಚರ್ಮದ ಬಣ್ಣ ಎನ್ನತಕ್ಕಂತಹದ್ದು ಸ್ವಲ್ಪ ಗೋಧಿ ಮೈ ಬಣ್ಣವೋ ಅಥವಾ ಸ್ವಲ್ಪ ಶ್ವೇತವರ್ಣವೋ ಅಂದ್ರೆ ಬಿಳಿ ಬಣ್ಣವೋ ಇದ್ರೆ ಅವರು ನೋಡಿ ಕಪ್ಪಗಿರ್ತಕ್ಕಂಥವ್ರು ಬಹಳಷ್ಟು ಮನಸ್ಸಿಗೆ ನೊಂದುಕೊಳ್ತಾ ಇರ್ತಾರೆ. ಅಯ್ಯೋ, ನಾನು ಈ ತರ ಇಲ್ವಲ್ಲ, ನಾನು ಏನು ಯಾಕೆ ಈ ತರ ಆಯ್ತು, ನಾನು ಹುಟ್ಟಿ ಯಾಕೆ ಹಿಂಗ್ ಬಂತು, ಈ ಪ್ರಕಾರ ಹತ್ತು ಹಲವಾರು ತರ ಈ ಪ್ರಕಾರ ಆಲೋಚನೆ ಮಾಡ್ತಿರ್ತಾರೆ. ಆದ್ರೆ ಒಂದು ವಿಚಾರ ಇದನ್ನ ಸ್ಪಷ್ಟೀಕರಿಸುವಂತಹದ್ದಿದೆ. ತಾಯಿ ಗರ್ಭದಿಂದ ಹೊರಬರಬೇಕಾದ್ರೆ ನಮ್ಮ ಚರ್ಮದ ವರ್ಣ ಯಾವ ಬಣ್ಣ ಇರುತ್ತೋ ಅದನ್ನ ಯಾರೂ ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ. ಇದಕ್ಕೆ ಯಾರೊಬ್ಬರಿಗೂ ಸಹಿತ ಇಂದುವರೆಗೂ ಯಾರೂ ಔಷಧಿಗಳನ್ನು ಕಂಡಿಡಿಯಲಿಕ್ಕೆ ಆಗುವುದೂ ಇಲ್ಲ. ಯಾವೊಬ್ಬ ಮನುಷ್ಯ ಮಗು ತಾಯಿ ಗರ್ಭದಿಂದ ಹೊರಬರಬೇಕಾದ್ರೆ ತನ್ನ ಒರಿಜಿನಲ್ ಬಣ್ಣ ಎಲ್ಲಾ ಬಣ್ಣಗಳು ಬದಲಾಗುತ್ತೆ. ಆದರೆ ತನ್ನ ಕಿವಿಯ ಬಣ್ಣ ಏನಿರುತ್ತೋ ಅದೇ ಬಣ್ಣ ಶಾಶ್ವತ ಉಳಿತಕ್ಕಂಥದ್ದು. ನೀವು ಮಕ್ಕಳ ಕಿವಿ ನೋಡ್ಬಿಟ್ರೆ ಗೊತ್ತಾಗುತ್ತೆ. ಹುಟ್ಟಿರ್ತಕ್ಕಂಥ ಮಕ್ಕಳ ಕಿವಿ ಬಣ್ಣ ನೋಡಿದ್ರೆ ಆ ಬಣ್ಣ ಒಂದೇ ಜೀವನ ಪರ್ಯಂತ ನಿಲ್ಲುವಂತಹದ್ದು. ಇದು ಸಾಕಷ್ಟು ಅನುಭವ ಸಿದ್ಧಿ. ಅದರಿಂದ ಮಗು ಕಿವಿಯ ಬಣ್ಣ ಏನಿರುತ್ತೋ ಅದೇ ದೇಹದ ಪ್ರಕೃತಿ ಆಗುವಂಥದ್ದು. ಆದರೆ ಆ ಪ್ರಕೃತಿಯಲ್ಲಿರ್ತಕ್ಕಂಥ ಆಗ ತಾಯಿ ಗರ್ಭದಿಂದ ಜನಿಸಿರ್ತಕ್ಕಂತಹ ಮಗುವಿನ ಬಣ್ಣ ತಾನು ಬದಲಾಗಬೇಕಾದ್ರೆ ತನ್ನ ಆಹಾರ ಪದ್ಧತಿಗಳು ಜೊತೆಗೆ ತಾನು ಉಪಯೋಗಿಸ್ತಕ್ಕಂತಹ ತಾನು ದೇಹಕ್ಕೆ ಉಪಯುಕ್ತವಾಗಿ ಬಳಸ್ತಕ್ಕಂತಹ ವನಸಿರಿಗಳೇನಿದೆ ಅದು ಬಹಳಷ್ಟು ವಿಶೇಷವಾಗಿರುತ್ತೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ವನಸಿರಿ ಜೊತೆಗೆ ತಾವು ಉಪಯೋಗಿಸ್ತಕ್ಕಂಥ ಶ್ರೀಗಂಧ, ಆ ಶ್ರೀಗಂಧಕ್ಕೆ ಇನ್ನೆರಡು ವನಸಿರಿಗಳಿದೆ. ಆ ವನಸಿರಿಗಳಷ್ಟೇ ಇದಕ್ಕೆ ಸಾಕಷ್ಟು ಆಧಾರವಾಗಿರ್ತಕ್ಕಂಥದ್ದು, ವಿಶೇಷತೆ ತಂದುಕೊಡುವಂಥದ್ದು. ಅಂತಹ ವನಸಿರಿಗಳ ಬಗ್ಗೆ ಇವತ್ತು ನೀವು ತಿಳ್ಕೊಳ್ಬಹುದು. ಯಾಕೆಂದ್ರೆ ಪ್ರತಿ ಸೋಮವಾರ ಮತ್ತು ಗುರುವಾರದ ಸಂಚಿಕೆಯಲ್ಲಿ ಒಂದೊಂದು ಉಪಯುಕ್ತವಾದಂಥ ವಿಚಾರ. ಆದರೆ ಈ ಬಾರಿ ಸೌಂದರ್ಯಕ್ಕೆ ಸಂಬಂಧಪಟ್ಟಂಗೆ ಮುಖದ ವರ್ಚಸ್ಸಿರಬಹುದು, ಮುಖದ ಕಾಂತಿ ಇರಬಹುದು, ಅಥವಾ ಚರ್ಮದ ಕಾಂತಿ ಇರಬಹುದು, ಅಲರ್ಜಿ ಸಮಸ್ಯೆಗಳಿರಬಹುದು, ಅಥವಾ ದೇಹದ ದುರ್ಗಂಧವನ್ನು ದೂರ ಮಾಡತಕ್ಕಂಥ ಚೈತನ್ಯ ಶಕ್ತಿ ಇರಬಹುದು. ಇದೆಲ್ಲಕ್ಕೂ ಸೂಕ್ತವಾಗಿ 3 ವನಸಿರಿಗಳು ಬಹಳ ಪ್ರಧಾನವಾಗಿದೆ. ಆ 3 ವನಸಿರಿಗಳಲ್ಲಿ ಒಂದು ಶ್ರೀಗಂಧ ಅಂದಾಗ ಇನ್ನೆರಡು ವನಸಿರಿ ಯಾವುದು? ಇದೇ ಕುತೂಹಲ. ಯಾಕೆಂದ್ರೆ ಈ ವನಸಿರಿನ ನೀವು ತಿಳ್ಕೊಳ್ಬೇಕು. ಈ ಒಂದು ವನಸಿರಿಯಿಂದ ತಿಳ್ಕೊಂಡು ಇದರಿಂದ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಂಡು ನೀವು ನಿಮಗೆ ನೀವೇ ಸೆಲ್ಫ್ ಆಗಿ ಅಂದ್ರೆ ಮನೆಯಲ್ಲೇ ತಯಾರು ಮಾಡ್ಕೊಳ್ಬಹುದಾದಂತ, ಇದಕ್ಕೆ ನೀವು ಸಾಕಷ್ಟು ದುಡ್ಡು ಕಾಸು ಖರ್ಚಿಲ್ಲ. ಜೊತೆಗೆ ನಿಮ್ಮ ಸೌಂದರ್ಯವನ್ನು ವೃದ್ಧಿಸ್ಕೊಳ್ಳೋದಕ್ಕೂ ಸಹಿತ ನಿಮ್ಮೊಳಗಿರ್ತಕ್ಕಂತಹ ನ್ಯೂನ್ಯತೆಗಳನ್ನು ಹೊಡೆದೋಡಿಸಿ ಸಾರ್ವತ್ರಿಕವಾಗಿ 4 ಜನಕ್ಕೂ ಹೆಚ್ಚಿನಾದ ರೀತಿ ನೀವು ಆಕರ್ಷಿತರಾಗಿ ಕಾಣುವುದಕ್ಕೆ ಬಹಳ ವಿಶೇಷವಾಗಿ ಬೇಕಾಗಿರ್ತಕ್ಕಂತಹ ವನಸಿರಿ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ವಲ್ಪ ಹೊತ್ತು ಕಾಯ್ತಾ ಇರಿ. ಗುರುಜಿ, ತಾವು ತಿಳಿಸ್ಕೊಡ್ತಾ ಇದ್ರಿ ಚರ್ಮದ ಕಾಂತಿಯನ್ನು ಹೆಚ್ಚಿಸುವಂತ ವನಸಿರಿಯ ಬಗ್ಗೆ. ಖಂಡಿತಮ್ಮ, ಚರ್ಮದ ಕಾಂತಿಯನ್ನ ಬಹಳಷ್ಟು ವಿಶೇಷವಾಗಿ ಪ್ರತಿಯೊಬ್ಬರು ಕಾಪಾಡ್ಕೊಳ್ತಾರೆ. ಸ್ವಲ್ಪ ಬಿಸಿಲಲ್ಲಿ ಓಡಾಡ್ಬಿಟ್ರೆ ಸಾಕು, ಮನೆಗೆ ಬಂದು ಹಿಂದಲೇ ಆ ಚರ್ಮ ಶುದ್ಧಿಗಾಗಿ, ಚರ್ಮದ ಕಾಂತಿಗಾಗಿ ಇದ್ರ ಬಗ್ಗೆ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಇಬ್ರೂ ತಲೆ ಕೆಡಿಸ್ಕೊಳ್ತಾರೆ. ಒಂದು ವರ್ಗದಲ್ಲಿ ಬರೀ ಹೆಣ್ಮಕ್ಳು ಮಾತ್ರ ಅಂತ ಎಲ್ಲ ಹೇಳ್ತಾರೆ. ಹೆಣ್ಮಕ್ಳು ಮಾತ್ರವೇ ಅಲ್ಲ, ಗಂಡಸರು ಸಹಿತ ತಮ್ಮ ಚರ್ಮದ ಕಾಂತಿ ಚೆನ್ನಾಗಿರಬೇಕು, ಮುಖದ ವರ್ಚಸ್ ಚೆನ್ನಾಗಿರಬೇಕು, ಪ್ರತಿಯೊಬ್ಬರು ಸಹಿತ ಆಕರ್ಷಿತರಾಗಿ ಕಾಣಬೇಕಾದ್ರೆ, ಪ್ರತಿಯೊಬ್ಬರಿಗೂ ಸಹಿತ ತಾನು ಚೆನ್ನಾಗಿ ಕಾಣಬೇಕಾದ್ರೆ ತಾನು ಇರಬೇಕಾದಂಥ ರೀತಿ ನೀತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಬಹಳ ಮಾಡ್ತಾರೆ. ಇರಲಿ, ಸೋಮವಾರ ಆದ್ರಿಂದ ಇವತ್ತು ಶಿವ ದರ್ಶನ ಮಾಡೋಣ. ಶಿವನ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ದರ್ಶನ ಮಾಡಿ ಬರೋಣ. ಜೊತೆಗೆ ಅನುಷ್ಠಾನಗಳ ವಿಶೇಷತೆ ಇದೆಯಲ್ಲ, ಇದು ಬಹಳ ವಿಶೇಷ. ಬನ್ನಿ, ಅಂತಹದ್ದೇ ಆದಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನ ನಂಜುಂಡೇಶ್ವರನ ದರ್ಶನ ಮಾಡಿ ಬರೋಣ. ಸಂಪೂರ್ಣವಾದಂತಹ 21 ಹವಿಸ್ಸುಗಳು ಕೊಡ್ತಕ್ಕಂತಹ ಮಹಾಮಂತ್ರವನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ನೋಡಿ 1008 ಮೃತ್ತಿಗೆಗಳಿಂದ ತಯಾರಾಗಿರ್ತಕ್ಕಂತಹ, ಅಂದ್ರೆ ಮೃತ್ತಿಗೆ ಅಂದ್ರೆ ಹುತ್ತದ ಮಣ್ಣನ ಪ್ರಸಾದ, ಆ ಹುತ್ತದ ಮಣ್ಣಿನಿಂದ ತಯಾರಾದಂತಹ 1008 ಶಿವಲಿಂಗಗಳಿಗೆ ಇವತ್ತಿನ ದಿವಸ ಸತತವಾಗಿ ಶಿವರಾತ್ರಿಯಿಂದ ಇಲ್ಲಿಯವರೆಗೂ ದರ್ಶನವನ್ನು ಮಾಡಿ, ರಾಜಬೀದಿ ಉತ್ಸವವನ್ನು ಮಾಡಿ, ಇಲ್ಲಿಂದ ನಂಜನಗೂಡು ತನಕ ಪ್ರಯಾಣದಲ್ಲಿ ಸ್ವಾಮಿಯನ್ನ ವಿಶೇಷವಾದಂಥ ರೀತಿ ಕರೆತಂದು ನಂಜನಗೂಡಲ್ಲಿರ್ತಕ್ಕಂತಹ ಕಪಿಲಾ ನದಿ ತೀರ್ಥದಲ್ಲಿ ಅಲ್ಲಿ ಸ್ವಾಮಿನ ವಿಸರ್ಜನೆ ಮಾಡಬೇಕು ಅನ್ನೋ ಒಂದು ಮಹತ್ತರವಾಗಿರ್ತಕ್ಕಂಥ ಸಂಕಲ್ಪ ನಮ್ಮದು. ಆ ಸಂಕಲ್ಪಕ್ಕೆ
ಸಾವಿರಾರು ಜನ ಭಕ್ತರು ಸಹಿತ ಆಗಮಿಸಿದ್ದಾರೆ. ಹಾಗೂ ಸಹಿತ ತಾವು ಸಹಿತ ಈ ಕಾರ್ಯಕ್ರಮವನ್ನ ತದೇಕ ಚಿತ್ತದಿಂದ ನೋಡುತ್ತಿದ್ದೀರಿ. ಯಾಕೆಂದ್ರೆ ಈ ಕಲಿಯುಗದಲ್ಲಿ ನಾವು ಎಷ್ಟು ದೇವತಾರಾಧನೆ ಮಾಡ್ತೀವೋ ಅಷ್ಟೇ ಶ್ರೇಯಸ್ಕರ. ಕಲಿಯುಗದಲ್ಲಿ ಎಲ್ಲವೂ ಸಹಿತ ಕಲಿಪ್ರಭಾವ. ಈ ಕಲಿಪ್ರಭಾವದಲ್ಲಿ ಪ್ರತಿಯೊಬ್ಬ ಮನುಷ್ಯ ಒಂದಲ್ಲ ಒಂದು ಕಡೆ ಸಮಸ್ಯೆಗಳಲ್ಲಿ ಸಿಕ್ಕಿ ಸಿಲುಕ್ತಾ ಇರ್ತಾನೆ. ಅಂತಹ ಸಮಸ್ಯೆಗಳಿಂದ ಮುಕ್ತರಾಗಬೇಕಾದ್ರೆ ನಾವು ಅನುಷ್ಠಾನಗಳ ಫಲವನ್ನು ಸಹಿತ ಜೊತೆಗೆ ಭಗವಂತನ ಹತ್ರ ಮೊರೆ ಹೋಗೋದ್ರಲ್ಲಿ ತಪ್ಪಿಲ್ಲ. ಎಲ್ಲರೂ ಓಂ ನಮಃ ಶಿವಾಯ ಎಂಬತಕ್ಕಂತಹ ಮಹಾಮಂತ್ರವನ್ನ ನೀವು ಪಠಿಸಿ. ನಾವು ಸಹಿತ ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳಿ ಸ್ವಾಮಿಗೆ ಹವಿಸ್ಸನ್ನು ಕೊಡ್ತೇವೆ. ಈ ಒಂದು ಸುಂದರವಾದ ಕ್ಷಣದಲ್ಲಿ ನಿಮ್ಮಿಂದ ವಿಶೇಷವಾಗಿರ್ತಕ್ಕಂತಹ ಒಂದು ವೇದ ಮಂತ್ರ ಅಂದ್ರೆ ಅದೇ ಓಂ ನಮಃ ಶಿವಾಯ. ಆ ಓಂ ನಮಃ ಶಿವಾಯ ಎಂಬತಕ್ಕಂಥ ಮಂತ್ರವನ್ನ 21 ಸರ್ತಿ ತಾವು ಹೇಳಿ ನಮ್ಮೊಂದಿಗೆ ಸ್ವಾಹಾಕಾರ ಹೇಳುವಾಗ ಓಂ ನಮಃ ಶಿವಾಯ ಎಂಬತಕ್ಕಂಥ ಮಂತ್ರವನ್ನ ನೀವು ಹೇಳಿ. ಒಳ್ಳೆದಾಗಲಿ. ಪ್ರಪಂಚ ವಿಲಕ್ಷಣ ತಾಪ ನಿವಾರಣ ತತ್ವ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸದಾ ಶಿವ भूषण ह्रींकारादि महेश शिव सांब सदा शिव सांब सदा शिव सांब सदा शिव सदा शिव औरसलालित अंतकनाशन गौरी समेत गिरीश शिव सांब सदा शिव सांब सदा शिव सांब सदा शिव सदा शिव सांब सदा शिव सांब सदा शिव सांब सदा शिव सदा शिव सांब सदा शिव सांब सदा शिव सांब सदा शिव सदा शिव अंबरवास चिदंबर नायक तुम्बुर नारद सेव्य शिव सांब सदा शिव सांब सदा शिव सांब सदा शिव सदा शिव श्रीकंठ विषकंठ श्रीकंठ विषकंठ ಲೋಕವನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಲೋಕವನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಶ್ರೀಕಂಠೇಶ್ವರನ ದರ್ಶನಕ್ಕೆ ನಾವು ಬಂದಿದ್ದೇವೆ. ನಂಜನಗೂಡಲ್ಲಿರ್ತಕ್ಕಂತಹ ಶ್ರೀಕಂಠೇಶ್ವರನ ದರ್ಶನ ನಿಜಕ್ಕೂ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ರಾಜ್ಯದ ನಾನಾ ಮೂಲೆಗಳಿಂದ ಹೊರದೇಶದಿಂದಲೂ ಸಹಿತ ಇಲ್ಲಿಗೆ ಭಕ್ತರು ಆಗಮಿಸ್ತಾರೆ. ನಂಜುಂಡೇಶ್ವರನ ವಿಶೇಷವಾದಂತಹ ದರ್ಶನ ಭಾಗ್ಯ ಎಲ್ಲರಿಗೂ ಲಭಿಸುತ್ತೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ದರ್ಶನಕ್ಕೆ ನಾವು ಬಂದಿದ್ದೇವೆ. ಮತ್ತೊಂದು ವಿಶೇಷತೆ ಸಹಿತ ಇಲ್ಲಿ ನಡೀತಾ ಇದೆ. ಬೆಂಗಳೂರಿನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ 1008 ಶಿವಲಿಂಗಗಳನ್ನು ಇಟ್ಟು ಪೂಜೆ ಮಾಡಿರ್ತಕ್ಕಂಥದ್ದು ಶಿವರಾತ್ರಿ ಎಂದು ಪ್ರಾರಂಭವಾದಂತಹದ್ದು ಇಲ್ಲಿಯವರೆಗೂ ನಡ್ಕೊಂಡು ಬಂದಿದೆ. ಇವತ್ತು ಸ್ವಾಮಿಯ ವಿಸರ್ಜನಾ ಮಹೋತ್ಸವಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿ ನಂಜುಂಡೇಶ್ವರನ ಸಾನ್ನಿಧ್ಯದಲ್ಲಿ ಕಪಿಲಾ ನದಿ ತೀರ್ಥ ಇಲ್ಲಿ ಹರಿಯಿತು. ಕಪಿಲಾ ನದಿ ಹರಿಯೋದ್ರಿಂದ ಆ ನದಿಯಲ್ಲಿ ಸಾಂಬ ಸದಾಶಿವನ 1008 ಶಿವಲಿಂಗಗಳನ್ನು ವಿಸರ್ಜನೆ ಮಾಡುವಂತಹ ಒಂದು ಮಹತ್ತರವಾಗಿರ್ತಕ್ಕಂಥ ಕೈಂಕರ್ಯವನ್ನ ನಾವು ಮಾಡ್ತಾ ಇದ್ದೀವಿ.
घोरेभ्यो दघोरेभ्यो घोरघोरतरेभ्यः सर्वेभ्यः सर्वसर्वेभ्यो नमस्ते अस्तु रुद्ररूपेभ्यः तत्पुरुषाय विद्महे महादेवाय धीमहि तन्नो रुद्र प्रचोदयात्। सर्वविद्यानाम् ईश्वर सर्वभूतानां ब्रह्माधिपति ब्रह्मणोऽधिपति ब्रह्म शिवो सदा शिवो पूर्णं ददाति मदव्यासानेति एकदा ब्रह्मणमुपहरति एकदैव यजमानायस्तेजो ददाति। हर हर महादेव। ಸಾವಿರ ಜನುಮವೇ ಬಂದರು ಹೀಗೆ ನಿನ್ನ ಸನ್ನಿಧಿಯಲ್ಲಿ ಇರಿಸು, ಉಸಿರಿನ ಉಸಿರಲು ತಂದೆ ಎಂದು ನಿನ್ನ ನಾಮವನು ಬೆರೆಸು. ಕತ್ತಲಲ್ಲಿರುವೆ ನೆಮ್ಮದಿ ತುಂಬಿ ಕೈ ಹಿಡಿದು ನಡೆಸು, ಕತ್ತಲಲ್ಲಿರುವೆ ನೆಮ್ಮದಿ ತುಂಬಿ ಕೈ ಹಿಡಿದು ನಡೆಸು. ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ, ಲೋಕವನುಳಿಸಲು ವಿಷವನು ಕುಡಿದ ನಂಜುಂಡೇಶ್ವರನೇ, ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ. ಶ್ರೀಕಂಠ ವಿಷಕಂಠ ಶ್ರೀಕಂಠ. ಬನ್ನಿ ವೀಕ್ಷಕರೇ, ನಂಜನಗೂಡಲ್ಲಿ ನಡೀತಾ ಇರುವಂತಹ ಪೂಜಾ ಹಾಗೂ ಅನುಷ್ಠಾನದ ದೃಶ್ಯಗಳನ್ನ ಮುಂದುವರಿಸೋಣ. प्रभुं प्राणनाथं विभुं विश्वनाथं जगन्नाथनाथं सदानन्दभाजम् भवद्भव्यभूतेश्वरं भूतनाथं शिवं शङ्करं शम्भुमीशानमीडे. गळेरुण्डमालं तनौ सर्पजालं महाकालकालं गणेशादिपालं. ತಂದಿರ್ತಕ್ಕಂತಹ ಶಿವಲಿಂಗಕ್ಕೆ ಫಲ ಪಂಚಾಮೃತ ಅಭಿಷೇಕವನ್ನು ಮಾಡಿ ಈ ನದಿಯಲ್ಲಿ ವಿಸರ್ಜನೆ ಮಾಡೋಣ. ಅದಾದ ನಂತರ ನಂಜುಂಡೇಶ್ವರನ ದರ್ಶನ ಮಾಡೋಣ. ಓಂ ನಮಃ ಶಿವಾಯ. मुदामाकरं मण्डनं मण्डयन्तं महामण्डलं भस्मभूषाधरन्तम् अनादिं ह्यपारं महामोहमारं शिवं शङ्करं शम्भुमीशानमीडे. ನಂಜುಂಡೇಶ್ವರನ ಈ ಸಾನ್ನಿಧ್ಯದಲ್ಲಿ ಇವತ್ತು ದಿವಸ ಕಪಿಲಾ ನದಿ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಇಲ್ಲಿಗೆ ಸ್ವಾಮಿನ ವಿಸರ್ಜನೆ ಮಾಡತಕ್ಕಂತಹ ಒಂದು ಕಾಯಕಕ್ಕೆ ನಾವಿದ್ದೇವೆ. ಅದರಿಂದ ಎಲ್ಲರೂ ಸಹಿತ ಈ ಕಾರ್ಯಕ್ರಮವನ್ನು ನೋಡ್ತಿರ್ತಕ್ಕಂತಹ ಪ್ರತಿಯೊಬ್ಬರು ಓಂ ನಮಃ ಶಿವಾಯ ಎಂಬತಕ್ಕಂತಹ ಮಂತ್ರವನ್ನು ಹೇಳಿ ಈ ಒಂದು ಕಪಿಲಾ ನದಿ ತೀರ್ಥದಲ್ಲಿ ನಾನು ಸ್ನಾನ ಮಾಡಿ ತದನಂತರ ಶಿವಲಿಂಗಗಳಿಗೆ ಫಲ ಪಂಚಾಮೃತ ಅಭಿಷೇಕವನ್ನು ಮಾಡಿ ತದನಂತರ ಸ್ವಾಮಿನ ವಿಸರ್ಜನೆ ಮಾಡೋಣ. ಓಂ ಅಪೋ ಇಷ್ಟಾಮಯೋ ಬೃಹಸ್ಥಾನವೂರ್ಜೆ ದದಾತನಾ ಮಹಿರ್ಣಾಯ ಚಕ್ಷತೆಯೋ ಶ್ರೋತ ಮೂರ್ಧಃ ತಸ್ಯ ಬಾಜೆ ತೇನಃ ಔಷಧೀರೋ ಮಾತರಃ ತಸ್ಮಾರಂಗಮಾ ವೋ ಯಸ್ಯ ಅಜಿನುದ ಆಪೋ ಜನಯತಾಚನಃ. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯಾಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಯಮಾನಂ ಶಿವಂ ಶಂಕರಂ ಶಂಭುಮೇಶಾನಮೀಡೇ. कपालं त्रिशूलं कराभ्यां दधानं पदां भोजनं राय कामौ दधानं. बलिवर्धयानं सुराणां प्रधानं शिवं शङ्करं शम्भुमीशानमीडे. शरच्चन्द्रगात्रं गणानन्दपात्रं त्रिनेत्रं पवित्रं धनेशस्य मित्रम्.
अपर्णाकळत्रं सदा सच्चरित्रं शिवं शङ्करं शम्भुमीशानमीडे हरं सत्पहारं चिताभूविहारं भवं वेदसारं सदा निर्विकारम् श्मशाने वसन्तं मनोजं दहन्तं शिवं शङ्करं शम्भुमीशानमीडे स्वयं यः प्रभाते नरः शूलपाणे पठे स्तोत्ररत्नं त्रिह प्राप्य रत्नम् सुपुत्रं सुधान्यं सुमित्रं कळत्रं विचित्रैः समाराध्य मोक्षं प्रयाति त्रिशूल शोभित पालय मां शम्भो नीललोहित डमरुग त्रिशूल शोभित पालय मां फालनयन शुण्डाल चर्म सुदुकूल मृड सतत पालिसु करुणदी फालनयन शुण्डाल चर्म सुदुकूल मृड सतत पालिसु करुणदी नीललोहित डमरुग त्रिशूल शोभित पालय मां नंदिवाहन नमिपे सुरवृंद मोहना नंदिवाहन नमिपे सुरवृंद मोहना अंधकरिपु शशिभूषण सनक सनंदनादि मुनिवंदित पदयुगा ओम त्र्यंबकं यजामहे सुगंधिं पुष्टिवर्धनं उर्वारुकमिन्दनां मृत्योन्मृक्षीमामृतात् महामृत्युञ्जयाय नमः। नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ। ನಾವೀಗ ಪರಿಕ್ರಮಿಸ್ತಾ ಇರತಕ್ಕಂಥದ್ದು ಕಪಿಲಾ ನದಿ ತೀರ್ಥದಲ್ಲಿ. ಈ ಒಂದು ಕಪಿಲಾ ನದಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಇಂತಹ ಒಂದು ಕಪಿಲಾ ನದಿಯಲ್ಲಿ ತೀರ್ಥದಲ್ಲಿ 1008 ಶಿವಲಿಂಗಗಳನ್ನು ಇವತ್ತು ವಿಸರ್ಜನೆ ಮಾಡಲಾಯಿತು ಸಂಜೆ ಗೋಧೂಳಿ ಲಗ್ನದಲ್ಲಿ. ಗೋಧೂಳಿ ಲಗ್ನದಲ್ಲಿ ಗೋಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ, ನಂದಿಕೇಶ್ವರನ ಆರಾಧನೆ ಮಾಡ್ತಾ, ನಂಜನಗೂಡಲಿರ್ತಕ್ಕಂಥ ನಂಜುಂಡೇಶ್ವರನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಸಹಿತ ಸಲ್ಲಿಸ್ತಾ ಇದ್ದೀವಿ. ಎಲ್ಲರೂ ತ್ರ್ಯಂಬಕೇಶ್ವರನ ಆರಾಧನೆಯನ್ನು ಮಾಡೋಣ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ವಂದನಾ ಮೃತ್ಯೋನ್ಮೃಕ್ಷೀಮಾಮೃತಾತ್ ಮಹಾಮೃತ್ಯುಂಜಯಾಯ ನಮಃ. ಈ ಒಂದು ಜಲದ ತೀರ್ಥ ಸಹಿತ ಪ್ರತಿಯೊಬ್ಬರ ಜೀವನದಲ್ಲೂ ಯಶಸ್ಸನ್ನು ತಂದುಕೊಳ್ಳಿ. ಈ ತೀರ್ಥ ಸಾಮಾನ್ಯವಾದ್ದಲ್ಲ. ಆಪೋ ಇಷ್ಟಾಮಯೋ ಭಸ್ತಾನ ಊರ್ಜೇದನಾತನ ಮಹರಣ ಯಚಕ್ಷತೆಯೋ ವಶ್ರುತ ಮುಹೂರ್ಸಃ ತಸ್ಯ ಬಾಜೀತೇನಃ ವಿಷತೀರಿವ ಮಾತರಃ ತಸ್ಮಾರಂಗಮಾವೋ ಯಸ್ಸಕ್ಷಯ ಅಜಿನುದ ಆಪೋ ಜನಯತಾಚನಃ. ಕಪಿಲಾ ನದಿ ತೀರ್ಥ ಸ್ನಾನ, ಶಿವಲಿಂಗ ವಿಸರ್ಜನೆ, ಅದಾದ ನಂತರ ನಂಜುಂಡೇಶ್ವರನ ಸಾನ್ನಿಧ್ಯದಲ್ಲಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ನಂಜುಂಡೇಶ್ವರ ಶ್ರೀಕಂಠೇಶ್ವರನ ದರ್ಶನ ಭಾಗ್ಯವ ಸಹಿತ ಇವತ್ತಿದೆ. ಬನ್ನಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈ ಒಂದು ಕಾರ್ಯಕ್ರಮ ಲೋಕ ಕಲ್ಯಾಣಾರ್ಥವಾಗಿ ಸರ್ವರಿಗೂ ಅನುಕೂಲವಾಗಲಿ ಅಂತ, ಲೋಕದಲ್ಲಿ ಸಕಾಲಕ್ಕೆ ಮಳೆ ಬೆಳೆ, ರೈತರು ಸಮೃದ್ಧಿಯಿಂದ ಪ್ರತಿಯೊಬ್ಬರ ಜೀವನದಲ್ಲೂ ಸಹಿತ ಯಶಸ್ಸನ್ನು ಕಾಣಲಿಕ್ಕೋಸ್ಕರನೇ ಈ ಒಂದು ಮಹತ್ತರವಾಗಿರ್ತಕ್ಕಂತಹ ಯಾಗ. ಅಭಿಷೇಕ ಪ್ರಿಯೋ ಶಿವ
ಅಲಂಕಾರ ಪ್ರಿಯೋ ವಿಷ್ಣು. ಹಾಗೆ ನಿತ್ಯವೂ ಸ್ವಾಮಿ ಜಲದಲ್ಲಿ ಚಂದ್ರಶೇಖರನಾಗಿ ಈ ಒಂದು ಕಪಿಲಾ ತೀರ್ಥದಲ್ಲಿ ಇರಲಿ ಅಂತಾನೆ ಸ್ವಾಮಿಯ ಹುತ್ತದ ಮಣ್ಣಿನಿಂದ ತಯಾರಾದಂಥ ಶಿವಲಿಂಗಗಳನ್ನ ಇಲ್ಲಿಗೆ ವಿಸರ್ಜನೆ ಮಾಡಿದ್ವಿ. ಶುಭವಸ್ತು, ಒಳ್ಳೆಯದಾಗಲಿ. ಲೋಕಿತ ಡಮರುಗ ತ್ರಿಶೂಲ ಶೋಭಿತ ಪಾಲಯ ಮಾಂ ಶಂಭೋ ನೀಲಲೋಕಿತ ಡಮರುಗ ತ್ರಿಶೂಲ ಶೋಭಿತ. ಗುರುಜಿ, ಪಂಚಾಂಗ ಶ್ರವಣ ಮಾಡೋಣವಾ? ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನ ದರ್ಶನ ಮಾಡಿ ವಿಶೇಷವಾಗಿರ್ತಕ್ಕಂಥ ಆ ಒಂದು ವಿಶೇಷವಾದಂತಹ ಹುತ್ತದ ಮಣ್ಣಿನಿಂದ ತಯಾರು ಮಾಡಿದಂಥ ಶಿವಲಿಂಗಗಳನ್ನು ಜಲದಲ್ಲಿ ಆ ಕಪಿಲಾ ನದಿ ತೀರದಲ್ಲಿ ಅಲ್ಲಿ ವಿಶೇಷವಾಗಿರ್ತಕ್ಕಂತಹ ತೀರ್ಥದಲ್ಲಿ ವಿಸರ್ಜನೆ ಮಾಡಿದಾಗ ಆಗ ಸಿಕ್ಕಂಥ ಆನಂದವೇ ಬೇರೆ. ಯಾಕೆಂದರೆ ಶಿವಧ್ಯಾನ, ಶಿವನ ಆರಾಧನೆ, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು ಅಂದರೆ ಸಾಂಬ ಸದಾಶಿವ ಒಬ್ಬನೇ. ಭಸ್ಮಾಂಬರಧರ, ಚರ್ಮಾಂಬರಧರ, ಆತನ್ನ ಬರೀ ಓಂ ನಮಃ ಶಿವ ಎಂಬತಕ್ಕಂಥ ಮಂತ್ರವನ್ನು ಶ್ರದ್ಧೆಯಿಂದ ಹೇಳಿದ್ರೆ ಸಾಕು, ಇಷ್ಟಾರ್ಥ ಸಿದ್ಧಿ. ಆದರೂ ನಮ್ಮ ರಾಜ್ಯದಲ್ಲಿ ನಂಜನಗೂಡು ಕ್ಷೇತ್ರ ಎಷ್ಟು ವಿಶೇಷವಾಗಿದೆ. ಹಾಗಾಗೇ ಇರಬಹುದು, ರಾಜ್ಯದ ದೇಶದ ಮೂಲೆ ಮೂಲೆಗಳಿಂದ ಸಹಿತ ಇಲ್ಲಿಗೆ ಭಕ್ತರು ಆಗಮಿಸ್ತಾರೆ. ಕಪಿಲಾ ನದಿ ತೀರ್ಥದಲ್ಲಿ ಸ್ನಾನ ಮಾಡಿಕೊಂಡು ಸ್ವಾಮಿನ ದರ್ಶನ ಮಾಡೋದಕ್ಕೆ ಪ್ರತಿಯೊಬ್ಬ ಭಕ್ತರು ಸಹಿತ ಬಹಳ ಆತರದಿಂದ ಕಾತರದಿಂದ ಹೋಗ್ತಾರೆ. ಆ ಒಳಗಿರ್ತಕ್ಕಂತಹ ಸಾಲಿಗ್ರಾಮ ಶಿಲೆ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಜೊತೆಗೆ ಭವ್ಯವಾದಂತಹ ವಿಶೇಷವಾದಂತಹ ದೇಗುಲ, ತುಂಬ ದೊಡ್ಡದಾದಂತಹ ತೇರುಗಳು, ರಥೋತ್ಸವ, ಇದೆಲ್ಲವನ್ನು ಸಹಿತ ನಂಜನಗೂಡಲ್ಲಿ ನೋಡ್ತಾ ಇದ್ದರೆ ಬಹಳ ಆನಂದವೇ ಸರಿ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥದ್ದು ಅಂತ ಹೇಳ್ಕೊಳ್ಳಿಕ್ಕೆ ಮತ್ತಷ್ಟು ಹೆಮ್ಮೆನೇ ಸರಿ. ಅಂತಹ ವಿಶೇಷವಾಗಿರ್ತಕ್ಕಂಥ ನಂಜುಂಡೇಶ್ವರನ ಪ್ರಾರ್ಥನೆ ಮಾಡ್ತಾ ಇನ್ನು ಪಂಚಾಂಗ ಶ್ರವಣ ಇವತ್ತಂತೂ ಯಾರೊಬ್ಬರೂ ಸಹಿತ ನಿಮ್ಮ ಟಿ ವಿ ರಿಮೋಟ್ನ ಮುಟ್ಟೋಂಗೇ ಇಲ್ಲ. ಕಾರಣ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರತಕ್ಕಂಥ ಮಾಹಿತಿ ಇದೆಯಲ್ಲ, ಇದು ಸಾಮಾನ್ಯವಾದಲ್ಲ. ಬೇರೆಲ್ಲ ಮಾಹಿತಿಗಳು ಬೇರೆಲ್ಲ ಕಡೆ ಸಿಗಬಹುದು ನಮಗೆ. ಆದರೆ ಇವತ್ತಿನ ದಿವಸದ ಮಾಹಿತಿ ಇದೆಯಲ್ಲ, ನಿಮ್ಮ ಮುಖದ ವರ್ಚಸ್ಸು, ನಿಮ್ಮ ದೇಹ ಸೌಂದರ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು, ದೇಹದಲ್ಲಿ ಆಗುವಂತಹ ಬದಲಾವಣೆಗಳನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು. ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಯಾರೊಬ್ಬರಾದರೂ ಸಹಿತ ಇವತ್ತು ನಾನು ಹೇಳ್ತಕ್ಕಂಥ ಈ ಒಂದು ಟಿಪ್ಸ್ ಏನಿದೆ, ಇದಕ್ಕೆ ಸಂಬಂಧಪಡ್ತಕ್ಕಂತಹ ವನಸಿರಿಗಳೇನಿದೆ, ಇದನ್ನು ನೀವು ಬರೆದಿಟ್ಟುಕೊಳ್ಬೇಕು. 4-6 ಜನಕ್ಕೆ ನೀವು ತಿಳಿಸಬೇಕು. ಯಾಕೆಂದರೆ ಇದರಲ್ಲಿ ಗೌಪ್ಯತೆ ಕಾಪಾಡುವಂಥದ್ದೇನೂ ಇಲ್ಲ, ಪ್ರತಿಯೊಬ್ಬರಿಗೂ ತಿಳಿಸ್ತಕ್ಕಂಥದ್ದಿದೆ. ಹಾಗಾಗಿ ಇವತ್ತಿನ ವನಸಿರಿಗಳನ್ನು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಬನ್ನಿ, ದರ್ಪಣಾಂಜನ, ಪಂಚಾಂಗ ಶ್ರವಣ, ರಾಶಿಫಲ ಇದೆಲ್ಲ ಒಂದಿದ್ದರೆ ನಿಮ್ಮನ್ನು ನೇರವಾಗಿ ಮಾತಾಡುವಂತಹ ಭಾಗ್ಯ ಇದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ನೇರವಾಗಿ ಮಾತಾಡ್ತಾ ಸಾಕಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತಾ ಈಗ ಪಂಚಾಂಗ ಶ್ರವಣವನ್ನು ನೋಡೋಣ. ಬನ್ನಿ. ಓಂ ವಾಮದೇವಾಯ ನಮೋ, ಜ್ಯೇಷ್ಠಾಯ ನಮಃ, ಶ್ರೇಷ್ಠಾಯ ನಮೋ, ರುದ್ರಾಯ ನಮಃ, ಕಾಲಾಯ ನಮಃ, ಕಲವಿಕರಣಾಯ ನಮೋ, ಫಲವಿಕರಣಾಯ ನಮೋ, ಫಲಾಯ ನಮೋ, ಫಲಪ್ರಮದನಾಯ ನಮೋ, ಸರ್ವಭೂತಗಮನಾಯ ನಮೋ, ಮನೋನ್ಮನಾಯ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಂತ್ರಗಳಲ್ಲಿ ಸಾಕಷ್ಟು ಮಂತ್ರಗಳಿದೆ, ಸಾಕಷ್ಟು ವೇದ ಉಪನಿಷತ್ತು ಬೇಕಾದಷ್ಟಿದೆ, ಸಹಸ್ರನಾಮಗಳಿದೆ. ಇಷ್ಟೋ ಮಂತ್ರಗಳು ನಾಲಿಗೆ ಮೇಲೆ ನಲದಾಡಕ್ಕಾಗದಿರ, ಅಂದರೆ ನಾಲಿಗೆ ತಿರುಗದೇ ಇರತಕ್ಕಂಥ ಮಂತ್ರಗಳಿದೆ. ಆದರೆ ಮಂತ್ರಗಳಲ್ಲೂ ಸಹಿತ ಬಡವ ಬಲ್ಲಿಗ ಅಂದಿರ, ಜಾತಿ ಮತ ಭೇದವಿಲ್ಲದಿರ ಪ್ರತಿಯೊಬ್ಬರೂ ಸಹಿತ ಮುಕ್ತಿಯ ಮಾರ್ಗಕ್ಕೆ, ಭಗವಂತನ ಸಾಕ್ಷಾತ್ಕಾರಕ್ಕೆ, ಭಗವಂತನ ಬೇಡಿದ ಮಾತ್ರದಲ್ಲೇ ನಮಗೆ ಕಾರ್ಯಸಿದ್ಧಿಗೆ ವಿಶೇಷವಾಗಿರ್ತಕ್ಕಂತಹ ಮಂತ್ರವೇ ಓಂ ನಮಃ ಶಿವಾಯ. ಆ ಶಿವಮಂತ್ರವನ್ನು, ಶಿವಪಂಚಾಕ್ಷರಿ ಮಂತ್ರವನ್ನು ಯಾರು ಶ್ರದ್ಧಾಭಕ್ತಿಯಾಗಿ ಹೇಳ್ತಾರೋ ಅವರ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಅಂತಹ ಮಂತ್ರ ಪಠನೆ ಅಂದರೆ ನಿಜಕ್ಕೂ ಎಲ್ಲರೂ ಮುಂದೆನೇ. ಶ್ರೀ ಮನ್ಮಥನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ 25/5/2015 ಸೋಮವಾರ, ಸಪ್ತಮಿ ಮಕಾ ನಕ್ಷತ್ರ. ಮಕಾ ನಕ್ಷತ್ರ ಅಂದಾಗ ಈ ನಕ್ಷತ್ರ ಪ್ರಭೆ ಇದೆಯಲ್ಲ, ಇದು ಬಹಳ ವಿಶೇಷ. ಮಕಾ ನಕ್ಷತ್ರ ಅಂದಾಗ ಕಾಂತಿಯುಕ್ತವಾಗಿರ್ತಕ್ಕಂಥದ್ದು. ಬಹುಶಃ ನೋಡಿ, ನಕ್ಷತ್ರದ ಬಗ್ಗೆ ನಾವು ಈಗ ತಿಳ್ಕೊಳ್ತಾ ಇದ್ದೀವಿ, ಆದರೆ ಇವತ್ತಿನ ವಿಚಾರ ಕಾಂತಿಯುಕ್ತವಾದಂತಹ ವಿಶೇಷವಾಗಿರ್ತಕ್ಕಂತಹ ಪ್ರತಿಯೊಬ್ಬರ ಮುಖದ ವರ್ಚಸ್ಸು ತೇಜಸ್ಸನ್ನು ವೃದ್ಧಿಸೋದಕ್ಕೆ ಬೇಕಾದಂಥ ವಿಶೇಷವಾಗಿರ್ತಕ್ಕಂತಹ ವನಸಿರಿಗಳ ಬಗ್ಗೆನೇ ತಿಳಿಸ್ತಾ ಇದ್ದೀವಿ. ಪ್ರತಿಯೊಬ್ಬರ ಜೀವನದಲ್ಲೂ ಪ್ರತಿಯೊಬ್ಬರಿಗೂ ಸಹಿತ ಜಾತಕದಲ್ಲಿ ಸೂರ್ಯನ ಸಂಪೂರ್ಣವಾದಂಥ ಒಂದು ಕೃಪೆ ಇದ್ದರೆ ಮಾತ್ರ ತಮ್ಮ ಮುಖದ ವರ್ಚಸ್ಸು ತೇಜಸ್ಸು ವೃದ್ಧಿಸ್ತಕ್ಕಂಥದ್ದು.
ಯಾವೊಬ್ಬ ವ್ಯಕ್ತಿಯ ಜಾತಕದಲ್ಲಿ ಸೂರ್ಯನ ಪವರ್ ಇರುತ್ತೋ, ಸೂರ್ಯ ಯಾರು ಸಿಂಹಲಗ್ನ ಸಿಂಹರಾಶಿಯಲ್ಲಿ ಅಥವಾ ಮಕಾ ನಕ್ಷತ್ರದಲ್ಲಿ ಜನಿಸಿರ್ತಾನೋ ಅಂತಹ ವ್ಯಕ್ತಿಗಳು ಇರತಕ್ಕಂತಹ ರೀತಿಯೇ ಬೇರೆ. ಅವರು ಸಭೆ ಸಮಾರಂಭಗಳಲ್ಲಾಗಲಿ ವಿಶೇಷವಾಗಿರ್ತಕ್ಕಂಥ ಜನಸ್ತೋಮದಲ್ಲಿ ಎಲ್ಲೇ ನಿಂತರೂ ಸಹಿತ ಆ ಸಭೆಗಳಲ್ಲಿ ಒಂದು ಮೇರು ಪರ್ವತ ತರ ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ಅದೃಷ್ಟ ಚುಕ್ಕೆ ತರ ಅಥವಾ ಕಾಣುವಂತಹ ರೀತಿ ಇದೆಯಲ್ಲ, ಅದೇ ಬಹಳ ವಿಶೇಷ. ಅವರು ಒಳಗಿರ್ತಕ್ಕಂತಹ ಮನಸ್ಸಿನಲ್ಲಿ ಅವರು ನಾನು ಚೆನ್ನಾಗಿ ಕಾಣಬೇಕು, ನನ್ನೇ ಮಾತಾಡಬೇಕು, ನನ್ನನ್ನು ಸಭೆಗೆ ಆಹ್ವಾನಿಸಬೇಕು, ನನಗೆ ಉನ್ನತವಾದಂತಹ ಸ್ಥಿತಿಗತಿಗಳನ್ನು ತೋರಿಸಬೇಕು ಅಂತ ಅವರು ಆಲೋಚನೆ ಮಾಡಬೇಕಾದ್ದಿಲ್ಲ. ಯಾಕೆಂದ್ರೆ ಅದಕ್ಕೆ ಗಾಡ್ ಗಿಫ್ಟ್ ಇದೆ, ಅದಕ್ಕೆ ಸ್ವಯಂ ಪ್ರಭೆ ಇದೆ. ಆ ವ್ಯಕ್ತಿಯ ತನ್ನ ತಲೆಯ ಹಿಂಭಾಗದಲ್ಲಿರ್ತಕ್ಕಂಥ ಪ್ರಭಾವಳಿ ಏನಿದೆ ಅದು ಎಲ್ಲರನ್ನೂ ಸಹಿತ ಆಕರ್ಷಿಸುತ್ತೆ. ತಾವು ಸಾಕಷ್ಟು ಜನ ನೋಡಿರಬಹುದು, ಕಲಾವಿದರಾಗಿರಲಿ ಅಥವಾ ಧರ್ಮದ ಗುರುಗಳಾಗಿರಲಿ ಅಥವಾ ಇನ್ನೇನೋ ಒಬ್ಬ ಮೇರು ನಟರಾಗಿರಬಹುದು. ಅಂತಹವರು ತುಂಬಾ ದೂರ ಎಲ್ಲೋ ಒಂದು ಕಡೆ ಸಣ್ಣದಾಗಿ ಒಂದು ಸತಿ ಕಂಡು ಬಿಟ್ಟರು ಸಾಕು, ಒಂದ್ಸತಿ ಕಾಣಿಸಿದ್ರೆ ಅದೇ ಸ್ಥಳವನ್ನ ಎಲ್ಲರೂ ಸಹಿತ ತನ್ನ ದೃಷ್ಟಿಕೋನದಲ್ಲಿ ನೋಡ್ತಿರ್ತಾರೆ. ಹಾಗೆ ಒಬ್ಬ ವ್ಯಕ್ತಿ ಒಂದು ಸಭೆ ಸಮಾರಂಭಗಳಲ್ಲಿ ಒಳಗಡೆ ಬಂದಾಗ ಅವರನ್ನು ನೋಡಿದ ತಕ್ಷಣ ಪುನಃ ಪದೇ ಪದೇ ನೋಡಬೇಕು ಅನ್ನೋ ಒಂದು ಆಸೆ ಆಗ್ತಿರುತ್ತೆ. ನಾವು ಮಾರ್ಗ ಮಧ್ಯದಲ್ಲಿ ರಸ್ತೆಗಳಲ್ಲಿ ನೋಡಬಹುದು, ಒಂದು ಟ್ರಾಫಿಕ್ ಅಲ್ಲಿ ಸಿಗ್ನಲ್ ಬಿದ್ದಾಗ ಯಾರೋ ಒಬ್ಬ ವ್ಯಕ್ತಿ, ಅಪರೂಪವಾದಂತಹ ವ್ಯಕ್ತಿ ಅಥವಾ ಎಲ್ಲರಿಗೂ ತಿಳಿದಿರ್ತಕ್ಕಂಥ ವ್ಯಕ್ತಿ, ಆ ವ್ಯಕ್ತಿಯ ಮುಖದ ವರ್ಚಸ್ಸು ಚೆನ್ನಾಗಿದ್ರೆ, ಒಬ್ಬ ವ್ಯಕ್ತಿಯ ಒಂದು ಹೆಣ್ಣಾಗ್ಲಿ ಗಂಡಾಗ್ಲಿ ಅವರ ಮುಖದ ವರ್ಚಸ್ಸು ಚೆನ್ನಾಗಿತ್ತು ಅಂದ್ರೆ ಒಂದ್ಸತಿ ಏನೋ ದೃಷ್ಟಿ, ನಾವು ಏನೋ ನೋಡ್ಬೇಕಾದ್ರೂ ಒಂದ್ಸತಿ ಅಲ್ಲಿ ನೋಡ್ತೀವಿ. ನೋಡಿದ ಮರುಕ್ಷಣ ಪುನಃ ಅವ್ರು ನೋಡ್ಬೇಕು ಅನ್ನೋ ಒಂದು ಆಸೆ ಬರುತ್ತೆ. ಪುನಃ ನಾವು ಅವರನ್ನು ನೋಡ್ಬೇಕು ಅನ್ನೋ ಆಸೆ ಹುಟ್ಟಬೇಕಾದ್ರೆ ಅವರ ಮುಖದಲ್ಲಿ ಆ ವರ್ಚಸ್ಸು ಬರಬೇಕು, ಆ ಒಂದು ತೇಜೋಮಯವಾಗಿರ್ತಕ್ಕಂತಹ ಕಾಂತಿ ಇರಬೇಕು. ಆ ಕಾಂತಿಯನ್ನು ಪಡಿಬೇಕಾದ್ರೂ ಒಂದು ಜಾತಕದಲ್ಲಿರಬೇಕು, ಇಲ್ಲ ತಾನು ಬಳಸ್ತಕ್ಕಂತಹ ತಾನು ಉಪಯೋಗಿಸ್ತಕ್ಕಂತಹ ವನಸಿರಿಗಳಂದ್ರೆ ಆ ಒಂದು ವಿಶೇಷವಾಗಿರ್ತಕ್ಕಂತಹ ಗಂಧ ಲೇಪನ ಇರಬೇಕು, ಅಥವಾ ತನ್ನ ವಸ್ತ್ರ ಅಲಂಕಾರ ಈ ಅಲಂಕಾರದಲ್ಲಿರಬೇಕು. ಏನೇ ಆದರೂ ಸಹಿತ ತಾನಿರಬೇಕಾದಂತಹ ರೀತಿ ನೀತಿ ಪ್ರಪ್ರಥಮವಾಗಿ ಮೊದಲನೇ ಆದ್ಯತೆ ಕೊಡ್ತಕ್ಕಂಥದ್ದೇ ತನ್ನ ಮುಖದ ವರ್ಚಸ್ಸು. ಅಂತಹ ವರ್ಚಸ್ಸನ್ನ ಹೆಚ್ಚಿಸ್ತಕ್ಕಂತಹ ಒಂದು ಶಕ್ತಿ ಇದೆಯಲ್ಲ, ಅದು ವನಸಿರಿಗಳಿಗೆ ಮಾತ್ರ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ವನಸಿರಿಗಳನ್ನೇ ನಾನಿವತ್ತು ನಿಮಗೆ ತಿಳಿಸುವಂಥದ್ದು. ಇರಲಿ, ಮುಂದೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಅದಕ್ಕೂ ಮುನ್ನ ದರ್ಪಣಾಂಜನ ದರ್ಶನ ಮಾಡೋಣ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿಂದನಾ ಮೃತ್ಯೋನ್ವೃಕ್ಷೀಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ. ಓಂ ಅಗಸ್ತೀಶ್ವರಾಯ ನಮಃ. ಓಂ ವೀರಭದ್ರಾಯ ನಮಃ. ಓಂ ವಿಶ್ವೇಶ್ವರಾಯ ನಮಃ. ಓಂ ಮಹಾಮೂರ್ತಯೇ ನಮಃ. ಓಂ ಕೈವಲ್ಯದಾಯಿನೇ ನಮಃ. ಓಂ ಅಷ್ಟಸಿದ್ಧಯೇ ನಮಃ. ಓಂ ಯೋಗಿನೇ ನಮಃ. ಓಂ ಧನ್ವಂತರೇ ನಮಃ. ಓಂ ಸರ್ವೇಶ್ವರಾಯ ನಮಃ. ಓಂ ಸರ್ವತೋಭದ್ರವಾಸಿನೇ ನಮಃ. ಓಂ ಅಷ್ಟಸಿದ್ಧಯೇ ನಮಃ. ಓಂ ಯೋಗಿನೇ ನಮಃ. ಓಂ ಗಣಪತೇ ನಮಃ. ಓಂ ಸರ್ವಾಪರಾಧರಕ್ಷಣ್ಯೇ ನಮಃ. ಓಂ ಶ್ರೀಂ ದರ್ಪಣಾಂಜಗಾಯ ನಮಃ. ಓಂ ಶ್ರೀಂ ಅಂಜನ ಪ್ರಸಾದಾರ್ಥ ಪ್ರಸೀದ ಪ್ರಸೀದ ಪ್ರಸೀದ. ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮೃಷ್ಟಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಗುರುಜಿ, ನಮ್ಮ ವೀಕ್ಷಕರು ತುಂಬಾ ಕುತೂಹಲದಿಂದ ಕಾಯ್ತಾ ಇರ್ತಾರೆ, ಇವತ್ತಿನ ದಿನ ಭವಿಷ್ಯ ಹೇಗಿರುತ್ತೆ ತಿಳ್ಕೊಬೇಕು ಅಂತ. ಪ್ರಾರಂಭ ಮಾಡೋಣ ಅಲ್ವಾ? ಭವಿಷ್ಯತ್ ಅಷ್ಟೇ ಅಲ್ಲಮ್ಮ, ಇವತ್ತು ನಾನು ಹೇಳ್ತಕ್ಕಂಥ ಇನ್ನೆರಡು ವನಸಿರಿ ಇದೆಯಲ್ಲ, ಆ ವನಸಿರಿನಂತೂ ಕಂಪಲ್ಸರಿ ತಿಳ್ಕೊಳ್ಳೇಬೇಕು. ಯಾಕೆಂದ್ರೆ ಆ ವನಸಿರಿಯಿಂದ ಅಷ್ಟು ಆಕರ್ಷಣೆ ಇರುತ್ತೆ, ನಿಮ್ಮ ಮುಖದ ವರ್ಚಸ್ಸನ್ನ ಹೆಚ್ಚಿಸ್ತಕ್ಕಂಥ ರೀತಿಯಲ್ಲಿದೆ. ಅಂಥ ವರ್ಚಸ್ಸು ತೇಜಸ್ಸನ್ನು ಕೊಡ್ತಕ್ಕಂಥ ಆ ವನಸಿರಿ ಯಾರಿಗೂ ಬೇಡ, ಪ್ರತಿಯೊಬ್ಬರಿಗೂ ಬೇಕು. ಇರಲಿ, ವನಸಿರಿ ಬಗ್ಗೆ ನಂತರ ತಿಳಿಸ್ತಾನೆ. ಈಗ ರಾಶಿಫಲದ ಕಡೆ ಗಮನ ಕೊಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚಾಂ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ಮನಸ್ಸು ಚಂಚಲತೆ ಇದ್ದು ಮನಸ್ಥಿತಿ ನೆಮ್ಮದಿ ಇಲ್ಲದಂತಹ ರೀತಿ ಇದೆ. ಅಧಿಕವಾದಂತಹ ರೀತಿ ಮನಸ್ಸಲ್ಲಿರ್ತಕ್ಕಂತಹ ಚಂಚಲತೆ ಸಾಕಷ್ಟಾದ್ರಿಂದ ತಾವು ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಮರೆತು ಮತ್ತೊಂದರ ಕಡೆ ಬೇರೊಂದರ ಕಡೆ ಆಲೋಚನೆ ಮಾಡತಕ್ಕಂತಹ ಮನಸ್ಥಿತಿ ನಿಮ್ಮದಾಗಿದೆ. ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಂತ ಕಂಡು ಇಲ್ಲದ ರೀತಿ ಕಣ್ಣನ್ನೀರು ಹಾಕುವಂತಹ ಪ್ರಮೇಯನೂ ಎದುರಾಗಬಹುದು. ಜೋಪಾನ. ಮೇಷರಾಶಿಯವರು
ಇವತ್ತಿನ ದಿವಸ ನೀವು ಹಮ್ಮಿಕೊಳ್ತಕ್ಕಂಥ, ನೀವು ಕೈಗೆತ್ಕೊಳ್ತಕ್ಕಂಥ ಯಾವುದೇ ಕೆಲಸ ಕಾರ್ಯ ಇರಬಹುದು, ಮತ್ತೊಬ್ಬರ ಸಲಹೆಯಂತೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಸ್ವಂತ ನಿರ್ಣಯದಲ್ಲಿ ಹೋಗಿ ಎಲ್ಲೋ ಒಂದು ಸಮಸ್ಯೆಗೆ ಸಿಕ್ಕಾಕೊಳ್ಳುವಂಥದ್ದು ಬೇಡ. ಜೊತೆಗೆ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಹೊಟ್ಟೆಗೆ ಸಂಬಂಧಪಟ್ಟಂತೆ ಅಥವಾ ಗರ್ಭಕ್ಕೆ ಸಂಬಂಧಪಟ್ಟಂಥ ಸಣ್ಣ ಪುಟ್ಟ ಸಮಸ್ಯೆಗಳು ತುಂಬ ದೊಡ್ಡ ಸಮಸ್ಯೆಗಳಾಗಿ ಮಾರ್ಪಡುವಂತಹ ದಿನವೂ ಇವತ್ತು. ಜೋಪಾನ, ಆರೋಗ್ಯದ ಕಡೆ ಲಕ್ಷ್ಯ ಇರಲಿ. ಇನ್ನು ವಿದ್ಯಾರ್ಥಿನಿಯರು ನಿಮ್ಮ ವಿದ್ಯಾಭ್ಯಾಸವನ್ನ ಸಾಧ್ಯವಾದಷ್ಟು ಒಳ್ಳೆಯ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಬೇಕಾದ್ದು ಧರ್ಮ. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವರು ಚಂಚಲತೆ ಸಾಕಷ್ಟಿದ್ದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿರೋದ್ರಿಂದ ಇಲ್ಲದ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಾಂಬ ಸದಾಶಿವನ ಆರಾಧನೆ ಮಾಡಿ. ಶಿವಮಂತ್ರ ಒಂದೇ ಇವತ್ತು ನಿಮಗೆ ದಾರಿದೀಪವಾಗಿರ್ತಕ್ಕಂಥದ್ದು. ಓಂ ನಮಃ ಶಿವ ಎಂಬತಕ್ಕಂಥ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಬಂದೊದಗತಕ್ಕಂಥ ಸಮಸ್ಯೆಗಳಿಂದ ನಾವು ಮುಕ್ತರಾಗಬಹುದು. ಇನ್ನು ವೃಷಭ ರಾಶಿ ರಾಶಿಯಲ್ಲಿರ್ತಕ್ಕಂಥವ್ರು ವೃಷಭ ರಾಶಿಯಲ್ಲಿ ವೃಷಭ ರಾಶಿ ಮತ್ತು ವೃಷಭ ಲಗ್ನ. ವೃಷಭ ರಾಶಿಯಲ್ಲಿ ಆರ್ಥಿಕ ಪರಿಸ್ಥಿತಿ ಏನೋ ಬಹಳಷ್ಟು ಅಭಿವೃದ್ಧಿ, ಚಂಚಲತೆ ಇದೆ. ಮನಸ್ಸಲ್ಲಿ ನಿಮ್ಮೊಳಗೆ ಇರ್ತಕ್ಕಂಥ ನೋವು ಸಾಕಷ್ಟಿದ್ರೂ ಸಹಿತ ಇನ್ನೊಬ್ಬರನ್ನ ಸಮಾಧಾನ ಪಡಿಸಿ ಇನ್ನೊಬ್ಬರ ಮನಸ್ಸನ್ನು ಸರಿಪಡಿಸ್ಲಿಕ್ಕೋ ಅಥವಾ ಇನ್ನೊಬ್ಬರಿಗೆ ಒಂದಿಷ್ಟು ಅನುಕೂಲ ಮಾಡಲಿಕ್ಕೋ ನಿಮ್ಮ ಪ್ರಯತ್ನ ಸತತವಾಗಿ ಮಾಡ್ತಾ ಇದ್ದೀರಿ. ಆದರೆ ಒಂದು ವಿಚಾರ, ನಿಮ್ಮೊಳಗಿರ್ತಕ್ಕಂತಹ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಬೇಕಾಗಿದೆ. ಜೊತೆಗೆ ಇವತ್ತು ನೀವು ಧರಿಸ್ತಕ್ಕಂತಹ ವಸ್ತ್ರಗಳನ್ನು ನಿಮಗೆ ಸಮಾಧಾನ ಇಲ್ಲದಂಥ ಪರಿಸ್ಥಿತಿ ಎದುರಾಗ್ಬೋದು. ಅಥವಾ ಒಳ್ಳೆ ಬಟ್ಟೆ ಹಾಕೊಂಡೋದ್ರು ಸಹಿತ ಅದರ ಮೇಲೆ ಏನಾದರೂ ಕಪ್ಪು ಕಲೆಗಳು, ಒಂದಷ್ಟು ಗಲೀಜಾಗುವಂಥದ್ದು ಅಥವಾ ಸಣ್ಣ ಪುಟ್ಟದಾಗಿ ಬಟ್ಟೆ ಹರ್ಕೊಳ್ಳುವಂಥದ್ದು, ಇಂಥ ಒಂದು ಪ್ರಮೇಯ ಸಹಿತ ಎದುರಾಗ್ಬೋದು. ಜೋಪಾನ, ಇವತ್ತಿನ ದಿನ ಅಷ್ಟು ಸರಿಸಮಾನವಾದಂತಹ ಒಳ್ಳೆಯ ದಿನವಲ್ಲ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ವಾರದ ಮೊದಲನೇ ದಿವಸ ಇವತ್ತಾದರೂ ಸಹಿತ ಇವತ್ತು ನೀವು ಹಮ್ಮಿಕೊಳ್ತಕ್ಕಂತಹ ಕೆಲಸಗಳು, ಇವತ್ತು ನೀವು ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ವಿಶೇಷತೆ ಬೇಕೇ ಬೇಕಾಗಿದೆ. ಆ ಕೆಲಸಗಳನ್ನು ಯಶಸ್ಸಾಗಿ ನೀವು ತೆಗೆದುಕೊಂಡು ಹೋಗಬೇಕಾದ್ರೆ ಇವತ್ತಿನ ದಿವಸ ತಪ್ಪದಿರ ನೀವು ಲಕ್ಷ್ಮೀ ನರಸಿಂಹನ ಧ್ಯಾನ ಮಾಡಬೇಕು. ಶತ್ರು ಬಾಧೆಯಿಂದ ಮುಕ್ತರಾಗಬೇಕು. ಶತ್ರುಗಳು ಹೆಜ್ಜೆ ಹೆಜ್ಜೆಗೂ ಇರೋದ್ರಿಂದ ಲಕ್ಷ್ಮೀ ನರಸಿಂಹ ಸ್ವಾಮಿಯ ನೀವು ಅರ್ಚನೆಯ ಸಂಕಲ್ಪ ಮಾಡಿಸೋದ್ರಿಂದ ಅಥವಾ ನರಸಿಂಹನ ಆರಾಧನೆ ಮಾಡೋದ್ರಿಂದ ಇಂತಹ ಬಂದೊದಗತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗಬಹುದು. ವೃಷಭ ರಾಶಿಯವರು ಮನೆಯಿಂದ ಆಚೆ ಹೊರಡುವಾಗ ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅರ್ಚನೆಯ ಪ್ರಸಾದ, ಅಂದರೆ ದೇವರಿಗೆ ಅರ್ಚನೆ ಮಾಡಿಟ್ಟಿರ್ತಕ್ಕಂತಹ ಕುಂಕುಮ ಪ್ರಸಾದವನ್ನು ಸ್ವಲ್ಪ ಹಣೆಗಿಟ್ಕೊಳ್ಳಿ. ನೀವು ಹಣೆಗೆ ಕುಂಕುಮ ಪ್ರಸಾದವನ್ನು ಇಟ್ಕೊಳ್ಳೋದ್ರಿಂದ ನಿಮ್ಮ ಸುತ್ತಮುತ್ತ ಪ್ರಾಂತ್ಯದಲ್ಲಿ ನಿಮಗೆ ಆಗದಿರತಕ್ಕಂಥ ಶತ್ರುಗಳು ಎದುರಾದರೂ ಸಹಿತ ನಿಮ್ಮ ಮುಖದ ಮೇಲೆ ಇರ್ತಕ್ಕಂಥ ಕುಂಕುಮ ಪ್ರಸಾದ ಅವರ ಮನಸ್ಸನ್ನ ಶಾಂತಿಪಡಿಸುತ್ತೆ, ಬರ್ತಕ್ಕಂತಹ ವೈರತ್ವವನ್ನು ದೂರ ಮಾಡುತ್ತೆ. ಅದಕ್ಕೋಸ್ಕರ ಹೆಣ್ಣಾಗ್ಲಿ ಗಂಡಾಗ್ಲಿ ಪುಡಿ ಕುಂಕುಮವನ್ನು ಸ್ವಲ್ಪ ಹಣೆಗಿಟ್ಕೊಳ್ಳೇಬೇಕು ಇವತ್ತು. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಮಿಥುನ ರಾಶಿಯವರಿಗೆ ನಿಮ್ಮ ಸ್ವಂತ ಆಲೋಚನೆ ಸಮಂಜಸವಲ್ಲದಿದ್ದರೂ, ಸ್ವಂತವಾದಂತಹ ನಿರ್ಣಯಗಳನ್ನು ಇವತ್ತು ಅಷ್ಟೊಂದು ಅರ್ಥಗರ್ಭಿತವಾಗಿ ಇಲ್ಲದಿದ್ದರೂ, ನೀವು ಮತ್ತೊಬ್ಬರು ಮಾತು ಕೇಳಿದಿರ ಹೆಜ್ಜೆಜ್ಜೆಗೂ ನೋವನ್ನು ಅನುಭವಿಸ್ತೀರಿ. ನಿಮ್ಮ ಮನಸ್ಸಲ್ಲಿರುತ್ತೆ ನೀವು ಹೋಗ್ತಿರ್ತಕ್ಕಂತಹ ದಾರಿ ಅಥವಾ ನೀವು ತೆಗೆದುಕೊಳ್ತಕ್ಕಂಥ ತೀರ್ಮಾನ, ನೀವು ಕ್ರಮ ಕೈಗೊಳ್ತಕ್ಕಂಥದ್ದು ಯಾವುದೂ ಸರಿಯಿಲ್ಲ ಅಂತ ನಿಮ್ಮ ಒಳಮನಸ್ಸು ಹೇಳ್ತಿದ್ರು ಸಹಿತ ಬಲವಂತ ಮಾಗಸ್ನಾನ ಅದೇ ಮಾರ್ಗದಲ್ಲೇ ನಡೀತಿರೆ ವಿನಃ ಆಗ್ತಾ ಇರ್ತಕ್ಕಂಥ ತೊಂದರೆ ತಾಪತ್ರೆಗಳನ್ನು ದೂರ ಮಾಡಿಕೊಳ್ಳುವಂತಹ ಚೈತನ್ಯವನ್ನ ಬೇರೆ ಥರ ನಿಮ್ಮ ಆಲೋಚನೆ ಮಾಡೋದಿಲ್ಲ. ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಾದರೂ ಅಡ್ಡಿ ಆತಂಕ ಅನ್ನೋದು ಬಹಳಷ್ಟು ಇರುತ್ತೆ. ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ದೇಹದ ಆರೋಗ್ಯ ಪರಿಸ್ಥಿತಿಯೂ ಸರಿಯಿಲ್ಲ, ಆದರೂ ಬಲವಂತ ಭಾಗಸ್ನಾನ ಉದ್ಯೋಗಕ್ಕೆ ಹೊರಡಲೇಬೇಕು. ಎಷ್ಟೋ ಜನ ಉದ್ಯೋಗಕ್ಕೆ ಹೊರಡದಿರ ಉದ್ಯೋಗದಲ್ಲಿ ರಜಾ ಹಾಕೊಂಡು ಮನೆಗಿರೋರು ಸ್ವಲ್ಪ ಜನ, ಅಥವಾ ಮನೇಲಿದ್ದು ಇನ್ನಷ್ಟು ನರಕ ಇನ್ನಷ್ಟು ಕಿರಿಕಿರಿ ಅನುಭವಿಸೋದಕ್ಕಿನ್ನ ಸ್ವಲ್ಪ ದೂರ ಬಾರ ಎಲ್ಲನ ಆಚೆ ಹೊರಡೋಣ ಅಂತೇಳಿ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಸ್ವಲ್ಪ ದೂರ ಬಾರ ಪ್ರಯಾಣ ಮಾಡತಕ್ಕಂಥದ್ದು, ಮನರಂಜನಾ ಕ್ಷೇತ್ರಗಳು ಹೊರಡು ಬರ್ತಕ್ಕಂಥದ್ದು, ಜೊತೆಗೆ ನಿಮ್ಮ ಆತ್ಮೀಯರು ಸ್ನೇಹಿತರೊಂದಿಗೆ ಸೇರಿ ದೂರ ಬಾರ ಪ್ರಯಾಣ ಮಾಡತಕ್ಕಂತಹ ದಿನವೂ ಇವತ್ತಾಗಿರುತ್ತೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಹಣಕಾಸಿನ ವಿಚಾರವಾಗಿ ಬಹಳಷ್ಟು ಮನಸ್ತಾಪಗಳನ್ನು ತಂದುಕೊಳ್ತೀರಿ. ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥವ್ರಿಗೋ ನಿಮ್ಮ ಸ್ನೇಹಿತರಿಗೋ ಯಾರಿಗೋ ಒಂದಿಷ್ಟು ಕೊಟ್ಟಿರ್ತಕ್ಕಂಥ ಹಣವನ್ನ ಪುನಃ ವಾಪಸ್ ಕೇಳುವಂಥದ್ದಾಗ್ಲಿ, ಅಥವಾ ಹಣವನ್ನ ಸ್ವಲ್ಪ ದಿವಸ ಇಟ್ಕೊಳ್ಳಿ ಅಂತನೋ ಅಥವಾ ಕೈ ಬದಲಿಗೆ ಕೊಡ್ತಕ್ಕಂಥದ್ದು ಅಥವಾ ವಸ್ತುಗಳನ್ನ ಇಟ್ಕೊಳ್ಳಿ ಅಂತ ಹೇಳಿ ಬಂದಿರತಕ್ಕಂಥದ್ದನ್ನ ಇವತ್ತು ನೀವು ಕೇಳಲಿಕ್ಕೆ ಹೊರಟಾಗ ಅಲ್ಲಿ ನಡೀತಕ್ಕಂಥ ಸನ್ನಿವೇಶಗಳಿದೆಯಲ್ಲ, ಅದು ನಿಮ್ಮ ಮನಸ್ಸಿಗೆ ಬಹಳ ಕಿರಿಕಿರಿ ತಂದು ಕೊಡುತ್ತೆ. ಅದರಿಂದ ಇವತ್ತು ನೀವು ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳು ಅಷ್ಟು ಸರಿಸಮಾನವಾದ್ದಲ್ಲ. ಎಚ್ಚರ ಇರಲಿ. ಏನೇ ಮಾತಾಡಬೇಕಾದ್ರೂ ಜೋಪಾನ. ಇನ್ನ ಕರ್ಕಾಟಕ ರಾಶಿ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಕರ್ಕಾಟಕ ರಾಶಿಯವರಿಗೆ ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ. ಅತಿಯಾದಂತಹ ಬೆವರುವಿಕೆ ಅಥವಾ
ಮನಸ್ಥಿತಿ ನೆಮ್ಮದಿಲ್ದಿರತಕ್ಕಂಥದ್ದು, ಮಾತಾಡಬೇಕಾದ್ರೆ ಸಾಕಷ್ಟು ವ್ಯತ್ಯಾಸವಾಗುವಂತಹದ್ದು, ಚಂಚಲತೆಯಿಂದ ಒದ್ದಾಡತಕ್ಕಂಥದ್ದು, ಹೀಗೆ ಒಂದಲ್ಲ ಒಂಥರ ಸಮಸ್ಯೆಗಳ ಸೆರಮಾಲೆ ಕರ್ಕಾಟಕ ರಾಶಿಯವರಿಗಿದೆ. ಆದರೆ ಹೆಣ್ಣು ಮಕ್ಕಳಿಗೆ ಇವತ್ತು ಬಹಳ ಒಳ್ಳೆ ದಿನ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ನೂತನವಾದಂತಹ ವಸ್ತ್ರಗಳನ್ನು ಖರೀದಿ ಮಾಡತಕ್ಕಂಥದ್ದು, ನಿಮ್ಮ ಸೌಂದರ್ಯಕ್ಕೆ ಬೇಕಾದಂತಹ ಕೆಲವು ವಸ್ತು ಸಾಮಗ್ರಿಗಳನ್ನು ಪರ್ಚೇಸ್ ಮಾಡುವಂಥದ್ದು, ಹಾಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಿಂದ ಅಥವಾ ಬರಬೇಕಾದಂತಹ ಹಣಕಾಸಿನ ಮೌಲ್ಯವನ್ನು ನೀವು ಮತ್ತೊಂದೆಡೆ ಅದನ್ನು ಇನ್ವೆಸ್ಟ್ ಮಾಡುವಂಥದ್ದು, ಅದರಿಂದ ಸಾಕಷ್ಟು ಪ್ರಾಫಿಟ್ ಮಾಡ್ಕೊಳ್ಳುವಂಥದ್ದು ಹೆಣ್ಣು ಮಕ್ಕಳಲ್ಲಿರ್ತಕ್ಕಂಥದ್ದು. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂತಹ ಪುರುಷರಿಗೆ ಒಂದಲ್ಲ ಒಂಥರ ಸಮಸ್ಯೆಗಳ ಸೆರಮಾಲೆ ನಿಮ್ಮನ್ನು ಹಿಂಬಾಲಿಸುತ್ತೆ. ಇವತ್ತು ನಿಮ್ಮ ಸಮಸ್ಯೆಗಳಿಂದ ನೀವು ಮುಕ್ತರಾಗಿ ನೆಮ್ಮದಿ ನೋಡಬೇಕಾದ್ರೆ ಕಾಳಭೈರವೇಶ್ವರನ ಅನುಗ್ರಹ ಬೇಕು, ಕಾಳಭೈರವೇಶ್ವರನ ದರ್ಶನ ಬೇಕು. ಅಥವಾ ಕಪ್ಪು ಬಣ್ಣದ ಶ್ವಾನಗಳಿಗೆ ಒಂದಿಷ್ಟು ಪದಾರ್ಥಗಳನ್ನು ಹಾಕಬೇಕು. ಈ ಪ್ರಕಾರ ಮಾಡೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಸಾಕಷ್ಟು ಲಾಭ ಇದೆ, ಮನಸ್ಸಿಗೆ ಶಾಂತಿ ಇದೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ ಇವತ್ತಿನ ಕೆಲಸಗಳಲ್ಲಿ ಸಾಕಷ್ಟು ಯಶಸ್ಸಿದೆ. ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದೆ, ಮಖ ನಕ್ಷತ್ರ ಇವತ್ತು ಅಂತ. ಮಖ ನಕ್ಷತ್ರ ಇದ್ದಾಗ ಇಷ್ಟಾರ್ಥಗಳು ಖಂಡಿತ ಸಿದ್ಧಿಯಾಗತ್ತೆ. ಅದರಲ್ಲೂ ಸಿಂಹರಾಶಿಯವರಿಗೆ ಇವತ್ತು ನೀವು ಹಮ್ಮಿಕೊಂಡಂತಹ ಯಾವುದೇ ಕೆಲಸಗಳಾದರೂ ಎಲ್ಲ ಕಡೆಯಿಂದಲೂ ಲಾಭ ನೋಡ್ತಕ್ಕಂಥ ದಿನ. ಆದರೆ ಹೊರ ಪ್ರಪಂಚದಲ್ಲಿ ಎಲ್ಲ ಕಡೆನೂ ನೀವು ಹೆಸರು ಮಾಡ್ತೀರಿ. ನಿಮ್ಮ ಪ್ರಾಂತ್ಯದಲ್ಲಿ ನೀವು ವಾಸ ಮಾಡ್ತಕ್ಕಂಥ ಸ್ಥಳ, ನಿಮ್ಮ ಸುತ್ತಮುತ್ತ ಇರತಕ್ಕಂಥವ್ರು, ನಿಮ್ಮ ಅಣ್ಣ ತಮ್ಮಂದರು, ಕುಲಬಾಂಧವರು ಅಥವಾ ನಿಮ್ಮ ತುಂಬ ಹತ್ತಿರದಲ್ಲಿರ್ತಕ್ಕಂಥ ಸ್ನೇಹಿತರು, ಇವರು ಆಡ್ತಕ್ಕಂಥ ಮಾತುಗಳಿಂದ ಬಹಳ ಮನನೊಂದು ಇಲ್ಲದ ರೀತಿ ಕಣ್ಣೀರು ಹಾಕಬೇಕಾದಂಥ ಪ್ರಸಂಗ ಎದುರಾಗಬಹುದು. ಇವತ್ತಿನ ದಿವಸ ಯಾವುದೇ ಒಂದು ತೀರ್ಮಾನ ತೆಗೆದುಕೋಬೇಕಾದ್ರೂ ನಿಮ್ಮ ಸ್ವಂತ ನಿರ್ಣಯದ ಮೇಲೆ ನಿಮ್ಮ ತೀರ್ಮಾನ ಬಹಳ ಉತ್ತಮ. ಇವತ್ತು ಮಧ್ಯಾಹ್ನ 2 ಗಂಟೆವರೆಗೂ ನಿಮ್ಮ ಭವಿಷ್ಯತ್ತು ಒಂದು ಭಾಗ ವಿಶೇಷ. ಅಂದರೆ 3 ಗಂಟೆ 20 ನಿಮಿಷದ ತನಕ, 3 ಗಂಟೆ 20 ನಿಮಿಷದ ಮೇಲೆ ಮತ್ತೊಂಥರ ಸಮಸ್ಯೆ ಎದುರಾಗುತ್ತೆ. ಆ ಮಧ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು 2 ರಿಂದ ಮಧ್ಯಾಹ್ನ 3 ಆ 1 ಗಂಟೆಗಳ ಕಾಲ ಸ್ವಲ್ಪ ಎಚ್ಚರಿಕೆ ಇರಬೇಕು. ಈ ಸಮಯವನ್ನ ಸರಿಯಾದ ಸಮಂಜಸವಾದಂಥ ಕಾಲವನ್ನಾಗಿ ನೀವು ತೆಗೆದುಕೊಂಡ್ರೆ ಬಹಳಷ್ಟು ಉತ್ತಮ. ಈ ಸಮಯದಲ್ಲಿ ತೆಗೆದುಕೊಂಡು ತೀರ್ಮಾನಗಳನ್ನು ನೀವೇನಾದ್ರು ಜಾರಿಗೆ ತಂದುಕೊಂಡ್ರೆ ಅಲ್ಲಿ ತೊಂದರೆ ಅಂತಕ್ಕಂಥದ್ದು ಮತ್ತಷ್ಟಾಗತ್ತೆ. ಆದರೆ 3 ಗಂಟೆಯ ನಂತರ ಆಗ್ತಕ್ಕಂತಹ ಬದಲಾವಣೆಗಳಿದೆಯಲ್ಲ, ಇದು ಲಾಭವನ್ನು ತರಬಹುದು, ನಷ್ಟವನ್ನು ತರಬಹುದು. ಆದರೆ ಲಾಭ ನಷ್ಟಗಳ ಮಧ್ಯದಲ್ಲಿ ನಿಮ್ಮ ಆಲೋಚನೆ ಅಂತಕ್ಕಂಥದ್ದನ್ನ ಕ್ರಮಬದ್ಧವಾಗಿ ಆಲೋಚಿಸಬೇಕು. ಈ ಪ್ರಕಾರ ಆಲೋಚನೆ ಮಾಡಿದ್ದೆ ಆದರೆ ಸಿಂಹರಾಶಿಯವರ ಭವಿಷ್ಯದಲ್ಲಿ ಸಾಕಷ್ಟು ಲಾಭವನ್ನೇ ಕಾಣಬಹುದು. ಗುರು ಚಂದ್ರ ಯೋಗ ಅಂತಕ್ಕಂಥದ್ದು ಮಹತ್ತರವಾಗಿದ್ದಾಗ ಚಂದ್ರನ ಯೋಗ ಜೊತೆಗೆ ಸಿಂಹ ಅಂದರೆ ಸೂರ್ಯನ ಯೋಗವು ಸಹಿತ ಇಲ್ಲಷ್ಟೇ ವಿಶೇಷವಾಗಿರುತ್ತೆ. ಒಳ್ಳೆಯದಾಗಲಿ. ಇವತ್ತಿನ ಕಾರ್ಯಕ್ರಮದ ಮೊದಲ ಕರೆಯನ್ನ ಯಾರು ಮಾಡಿದ್ದಾರೆ ಅಂತ ತಿಳಿದುಕೊಳ್ಳೋಣ ಅಲ್ವಾ ವೀಕ್ಷಕರೇ? ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ ಅಮ್ಮ. ಮೇಡಮ್, ಸ್ವಾಮೀಜಿ ಕೈ ಕೊಡಿ ಸರ್. ಸ್ವಾಮೀಜಿ ಕೈ ಕೊಡಿ ಮೇಡಮ್. ಖಂಡಿತ ಮಾತನಾಡಿ. ಅದಕ್ಕೂ ಮೊದಲು ತಮ್ಮ ಹೆಸರು ಹೇಳ್ಬೇಕಮ್ಮ. ನಮ್ಮ ಹೆಸರು ತೇಜಶ್ರೀ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ತುಮಕೂರಿಂದ ಕರೆ ಮಾಡ್ತಾ ಇದ್ದೀವಿ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ಮೇಡಮ್, ನನ್ನ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಸರಿಮ್ಮ, ಗುರುಜಿ ಇದಾರೆ, ಮಾತನಾಡಿ. ಹಾ, ಕೊಡಿ ಮೇಡಮ್. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಸ್ವಾಮೀಜಿ, ನಾವು ತುಂಬಾ ತೊಂದರೆಲಿದ್ದೀವಿ ಸ್ವಾಮೀಜಿ. ಏನ್ ಸಮಸ್ಯೆ ಅಮ್ಮ? ಸ್ವಾಮಿ, ನಾವು ತುಮಕೂರಿಂದ ಕರೆ ಮಾಡ್ತಾ ಇರೋದು ಸ್ವಾಮೀಜಿ. ಸ್ವಾಮಿ, ನನ್ನ ಹೆಸರು ತೇಜಶ್ರೀ ಅಂತ. ಸ್ವಾಮಿ, ನಮ್ಮನ್ನ ಮದ್ವೆ ಮಾಡ್ಕೊಂಡಿದ್ದಾರೆ ಸ್ವಾಮೀಜಿ. ಬೆಂಗಳೂರಲ್ಲಿ ಯಾರೋ ಒಬ್ರು ಅಡ್ರೆಸ್ ಹೇಳ್ಬಿಟ್ಟು ಅವರು ಸಾಕ್ತಾಯಿ ಅಂತ ಇದ್ ಮಾಡ್ಕೊಂಡಿದ್ದಾರೆ ಸ್ವಾಮೀಜಿ. ನಾವು ಹುಡುಗಿ ಆಯಮ್ಮ ಸ್ವಾಮೀಜಿ, ನಮ್ಗೆ ಅವ್ರ ಕಡೆಯಿಂದ ತುಂಬಾ ಮೋಸ ಆಗ್ತಿದೆ ಸ್ವಾಮೀಜಿ. ನಾವು ತುಂಬಾ ಬಡ ಕುಟುಂಬದವರು ಸ್ವಾಮೀಜಿ. ನಾವು 3 ಹೆಣ್ಮಕ್ಳು ಸ್ವಾಮೀಜಿ. ನನಗೆ ತೊಂದರೆ ಇಲ್ಲ ಸ್ವಾಮೀಜಿ. ಅಲ್ಲ ಮಗು, ಒಂದು ಅರ್ಥ ಮಾಡ್ಕೊಮ್ಮ. ನಿನ್ನ ಮದುವೆ ಮಾಡ್ಕೊಂಡಿದ್ದಾರೆ ಅಂದಲ್ಲ, ಮದುವೆ ಮಾಡ್ಕೊಂಡಿರ್ತಕ್ಕಂತ ವ್ಯಕ್ತಿ ಯಾರು? ಮದುವೆ ಮಾಡ್ಕೊಂಡಿರೋ ವ್ಯಕ್ತಿ CG ಕುಮಾರ್ ಅಂತ ಸ್ವಾಮೀಜಿ. ಇಲ್ಲ ಸ್ವಾಮೀಜಿ, ಅವರು ಸ್ವಾಮೀಜಿ. ಮತ್ತೆ ಹೇಗೆ ಇನ್ನೆಲ್ಲಿ ನಿನಗೆ ಅನ್ಯಾಯ ಆಯ್ತು? ನನ್ಗೆ ಎಲ್ಲಿ ಅನ್ಯಾಯ ಆಯ್ತು ಅಂದ್ರೆ ಸ್ವಾಮೀಜಿ, ಅವರು ಯಾರು ಮನೇಲಿ ಸಾಕೊಂಡಿದ್ದಾರೆ ಸ್ವಾಮೀಜಿ ಅವ್ರನ್ನ. ಅವರು ಹುಡುಗ ಬಂದು KB ಹತ್ರ ಚೌಡೇನಹಳ್ಳಿ ಸ್ವಾಮೀಜಿ. ಅವರು ಬಂದು ಯಾರ್ದ 19 ವರ್ಷದಿಂದ ಇದಾರೆ ಸ್ವಾಮೀಜಿ. ನಮ್ಮನ್ನೆಲ್ಲ ಬೆಂಗಳೂರಿಗೆ ಕರ್ಸ್ಕೊಂಡ್ಬಿಟ್ಟು ಇವ್ರು ನನ್ ಸಾಕು ಮಗ ಅಂತ ಹೇಳ್ಬಿಟ್ಟು ಲಗ್ನ ಪತ್ರಿಕೆ ಎಲ್ಲ ಹೊಡಿಸ್ಕೊಂಡ್ಬಿಟ್ಟು ಎಲ್ಲ ಮಾಡ್ಕೊಂಡಿದ್ದಾರೆ ಸ್ವಾಮೀಜಿ. ಆದ್ರೆ ನಾನು ಹಳ್ಳಿಗೆ ಅಂದಿದ್ರೆ ಹೆಂಗ್ ಕೊಡ್ತಿರ್ಲಿಲ್ಲ ಸ್ವಾಮೀಜಿ. ನಾವು ಅವರು ಇದಕ್ಕೆ ಬೆಂಗಳೂರಿಗೆಲ್ಲ ಕರ್ಕೊಂಡೋಗಿ ತೋರಿಸ್ಕೊಂಡು ಎಲ್ಲ ಇದ್ ಮಾಡ್ಕೊಂಡು ಸ್ವಾಮೀಜಿ. ಇವಾಗ ಕೋರ್ಟ್ ಅಲ್ಲಿ ನಡೀತಾ ಇದೆ ಸ್ವಾಮೀಜಿ. ಅದಕ್ಕೆ ನನ್ ಜೀವನಕ್ಕೆ ಒಂದು ಪರಿಹಾರ ಬೇಕು ಸ್ವಾಮೀಜಿ. ನಾವು ತುಂಬಾ ತೊಂದರೆಲಿದ್ದೀವಿ ಸ್ವಾಮೀಜಿ. ನಾವು ಬಟ್ಟೆ ಅಂಗಡಿಲಿ ಹೋಗಿ ಕೆಲಸ ಮಾಡುತ್ತಿದ್ದು ಸ್ವಾಮೀಜಿ. ನಮಗೆ 6-7 ಲಕ್ಷ ರೂಪಾಯಿ ದುಡ್ಡು ಖರ್ಚು ಮಾಡಿ ಉದಯ ಮಾಡಿಸ್ಕೊಂಡು 1.5 ವರ್ಷದಲ್ಲೇ ನಾನು ತವ್ರ ಮನೆ ಸೇರಿದೀನಿ ಸ್ವಾಮೀಜಿ. ಮಗು, ನಾನು ಹೇಳೋದು ಅರ್ಥ ಮಾಡ್ಕೊಮ್ಮ. ಈಗ ನಿನ್ನ ಪರಿಸ್ಥಿತಿ
ನೀನು ಅವ್ರು ಸಿಟಿ ಒಳಗಡೆ ಒಂದು ಮನೆ ತೋರಿಸಿ ಈ ಮನೆಯಲ್ಲೇ ಇರ್ತಕ್ಕಂಥದ್ದು ನಾನು ಅಂತ ಹೇಳಿ ನಿನ್ನ ಮದುವೆ ಆದ್ರು. ಹ್ಞೂ ಸ್ವಾಮೀಜಿ. ಅದಾದ್ಮೇಲೆ ಅವ್ರ ಹಳ್ಳಿ ಜೀವನಕ್ಕೆ ಕರ್ಕೊಂಡ್ ಬಂದ್ರು ನಿನ್ನ. ಹ್ಞೂ ಸ್ವಾಮೀಜಿ, ಹಳ್ಳಿ ಜೀವನ ಕರ್ಕೊಂಡ್ ಬಂದ್ರು ಸ್ವಾಮೀಜಿ. ಕರ್ಕೊಂಡ್ ಬಂದ್ರು. ಅವರಿಗೂ ಹುಡುಗ ಏನ್ ಕೆಲಸ ಮಾಡೋದು? ಎಲ್ಲ ಇದಾರೆ ಸ್ವಾಮೀಜಿ. ಹಾ ಹುಡುಗ ಏನ್ ಕೆಲಸ ಮಾಡ್ತಾನೆ? ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ ಅಂತ ಮದುವೆ ಮಾಡ್ಕೊಂಡ್ರು ಸ್ವಾಮೀಜಿ. ಹಾ ಹುಡುಗ ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ ಒಂದ್ ಅಂಗಡಿ ಇಟ್ಕೊಂಡಿದ್ದಾರೆ ಸ್ವಾಮೀಜಿ. ಅನ್ನೋದ್ರೆ ನಮ್ಮ ಯಜಮಾನ್ರು ಎಲ್ಲ ಕೆಲಸ ಮಾಡ್ತಾರೆ ಸ್ವಾಮೀಜಿ. ಹಾ ನನಗೆ ಹಳ್ಳಿ ಕೆಲಸ ಬರಲ್ಲ ಅಂತ ನನ್ನನ್ನ ಇದ್ ಮಾಡ್ತಾರೆ ಸ್ವಾಮೀಜಿ. ಅಲ್ಲ ಮಗು, ನಾನೊಂದ್ ಮಾತು ಹೇಳ. ಹ್ಞೂ ಸ್ವಾಮೀಜಿ. ನೀನ್ ಇಲ್ಲೂ ಸಹಿತ ನಮ್ಮ ಯಜಮಾನ್ರು ಅಂತ ನೀನ್ ಹೇಳ್ದೆ. ಹ್ಞೂ ಸ್ವಾಮೀಜಿ. ಇನ್ನೂ ನಿನ್ನ ಮನ್ಸಲ್ಲ ಆ ಪ್ರೀತಿ ವಿಶ್ವಾಸ ಇದ್ದು ನಮ್ಮ ಭಾರತೀಯ ಹೆಣ್ಣು ಮಕ್ಕಳಲ್ಲಿ ಯಾರು ದುಡುಕಿ ಕೋರ್ಟ್ ತನಕ ಕೋರ್ಟ್ ಬೇಟ ಹತ್ತಲ್ಲಮ್ಮ. ನೀನು ಯುದ್ಧ ಸಮಯದಲ್ಲಿ ನೀನು ಅವ್ರ ಮನಸ್ಸನ್ನ ಸರಿಪಡಿಸ್ಕೊಂಡು ನಿನ್ನದೇ ಆದಂತಹ ಬದುಕಲ್ಲಿ ನೀನ್ ಬದುಕ್ಬೋದಲ್ಲ ತಾಯಿ. ಸ್ವಾಮೀಜಿ ಏನ್ ಗೊತ್ತಾ ಸ್ವಾಮೀಜಿ, ಅವ್ರಿಗೆ ಆಸ್ತಿ ಎಲ್ಲ ತುಂಬಾ ಜಾಸ್ತಿ ಇದೆ ಸ್ವಾಮೀಜಿ. ಅವ್ರಿಗೆ ಅಂದ್ರೆ ಸಾಕ್ದವ್ರ ಕಡೆಯಿಂದನೂ ಆಸ್ತಿ ಬರುತ್ತೆ ಸ್ವಾಮೀಜಿ. ಇವ್ರ ಕಡೆಯಿಂದ ಆಸ್ತಿ ಬರುತ್ತೆ ಸ್ವಾಮೀಜಿ. ನಮ್ಮ ಹತ್ರ ಏನೂ ಇಲ್ಲ ಸ್ವಾಮೀಜಿ. ಮಗು, ನಾನು ಆಸ್ತಿ ಬಗ್ಗೆ ಮಾತಾಡ್ತಾ ಇಲ್ಲ. ನಿನ್ ಗಂಡ ನಿನ್ನ ಪ್ರೀತಿಯಾಗಿ ನೋಡ್ಕೊಳ್ತಾನೋ ಇಲ್ವೋ? ನನ್ ಗಂಡ ಮೇಲೆ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳಲ್ಲ ಸ್ವಾಮೀಜಿ. ಆದ್ರೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಮದ್ವೆ ಇನ್ನು ಮೊನ್ನೆ 2013 ಆಗಿರೋದು ಸ್ವಾಮೀಜಿ. ಈಗ ನೀವಿಬ್ರು ಬೇರೆ ಬೇರೆ ಆಗಿದ್ದೀರಾ? ಹ್ಞೂ ಸ್ವಾಮೀಜಿ. ಏನ್ ವಿಚಾರಕ್ಕೋಸ್ಕರ ಬೇರೆ ಆದ್ರಿ ತಾಯಿ ನೀವು? ಸ್ವಾಮೀಜಿ ಅಲ್ಲಮ್ಮ, ಏನ್ ವಿಚಾರಕ್ಕೋಸ್ಕರ ಬೇರೆ ಆದ್ರಿ? ಏನ್ ವಿಚಾರಕ್ಕೋಸ್ಕರ ಅಂತಂದ್ರೆ ಎಲ್ಲಾದ್ರೂ ಕರ್ಕೊಂಡೋದ್ರೆ ಆಚೆ ನಿಲ್ಸೋಗೋದು, ಎಲ್ಲಂದ್ರ ನಿಲ್ಸೋಗೋದು, ಯಾವಾಗ್ಲೂ ಬೈತಾ ಇರೋದು, ಯಾವಾಗ್ಲೂ ಬೇಜಾರಾಗಿರೋದು. ನಿಮ್ ಮನೆ ಇದ್ದಂಗಿದೆ, ನಿಮ್ ಮನೆ ತುಂಬಾ ಚಿಕ್ಕದು, ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗ ಮಾತಾಡ್ತಾರೆ ಸ್ವಾಮೀಜಿ. ಅವ್ರು ಮದುವೆ ಮಾಡ್ಕೊಳ್ಬೇಕಾದ್ರೆ ಅವಾಗ ನಿಮ್ಮನೆ ನೋಡಿರ್ಲಿಲ್ವಾ? ನಮ್ಮ ಮನೆ ನೋಡಿದ್ರು ಸ್ವಾಮೀಜಿ. ಹುಡುಗ ನೋಡಿ ನಮ್ಮ ಮನೇಲಿ ಏನು ಕೊಡಲ್ಲಪ್ಪ, ನಾವು 3 ಜನ ಹೆಣ್ಮಕ್ಳು ಅಂತ ಎಲ್ಲ ಹೇಳಿನೇ ಮದುವೆ ಮಾಡಿದ್ರು ಸ್ವಾಮೀಜಿ. ಆದ್ರೆ ಒಂದೇ ಒಂದು ಸಲ ಪೀಠ ಎಕ್ಸ್ಚೇಂಜ್ ಆಗಿರೋದ್ರಿಂದ ಸ್ವಾಮೀಜಿ. ಏನ್ ಪೀಠ ಅದು? ಅದು ಪೀಠ ನಮ್ದು ಲಿಂಗ ಪಂಚಪೀಠ ಬರುತ್ತೆ ಸ್ವಾಮೀಜಿ. ಅವರು 3 ದಿನದವರು 4 ದಿನದವರು ಬರ್ತಾರೆ ಸ್ವಾಮೀಜಿ ಹಳ್ಳಿಗಳ ಕಡೆ. ಅದಕ್ಕೋಸ್ಕರ ನೀನ್ ಬಂದಾಗ್ಲಿಂದ ನಮ್ಮ ಮನೆ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ಬಿಟ್ಟು ಎಲ್ಲಾದ್ರೂ ಕರ್ಕೊಂಡ್ ಹೋದಾಗ ನೋವಾಗ ತರ ಮಾತಾಡೋದು, ಎಲ್ಲಂದ್ರಲ್ಲಿ ಬಿಟ್ಟೋಗೋದು. ನಾನು ಬೇರೆ ಬೇರೆ ಕಡೆ ತುಂಬಾ ಕಡೆ ಹುಡುಗಿ ನೋಡಿದ್ದೆ, ನಿಮ್ಮಂತವ್ರ ಮನೆಗ್ ಬಂದ್ ಮದ್ವೆ ಆದೆ, ಹಂಗೆ ಹಿಂಗೆ ಅಂತ ತುಂಬಾ ಹರ್ಟಾಗ ತರ ಮಾತಾಡ್ತಾರೆ ಸ್ವಾಮೀಜಿ. ಸ್ವಾಮೀಜಿ ಪ್ರೀತಿ ವಿಶ್ವಾಸ ಬೆಲೆನೇ ಇಲ್ವಾ ಸ್ವಾಮೀಜಿ? ಅದಕ್ಕೆ ನಾನು ದಿನ ದೇವ್ರ ಹತ್ರ ಕೇಳ್ಕೊಂತೀನಿ ಸ್ವಾಮೀಜಿ. ಮತ್ತೆ ನನಗ್ ಬೇರೆ ತರ ನೋವು ಕೊಡ್ಬೇಡ, ನನ್ಗೆ ಏನಾದ್ರು ದೊಡ್ಡ ಕಾಯಿಲೆ ಬಂದು ಹೋಗ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಸ್ವಾಮೀಜಿ. ನಾನು ಹುಚ್ಚು ಹುಡುಗಿ, ನೀನು ತಲೆ ಕೆಡ್ಸ್ಕೋಬೇಡ ತಾಯಿ. ನಾನು ಅಂದ್ಕೊಂಡು ಮಾತ್ರಕ್ಕೆ ಅಥವಾ ನೀನ್ ಅಂದ್ಕೊಂಡು ಮಾತ್ರಕ್ಕೆ ನಿನ್ನ ಕಾಯಿಲೆ ಬರುತ್ತಾ? ನೀನ್ ಬೇಗ ಸಾಯ್ಲಿಕ್ಕಾಗತ್ತಾ? ಅವೆಲ್ಲ ಹುಚ್ಚಲ್ವಮ್ಮ. ನಾನು ಹೇಳ್ತಾ ಇದ್ದೀನಿ ಕೇಳು, ನೀನ್ ತುಂಬಾ ಚೆನ್ನಾಗಿರ್ತೀಯ. ನಿನ್ನ ಸ್ವರತರಂಗದಲ್ಲಿ ಒಳ್ಳೆ ಯಶಸ್ಸಿದೆ. ನೀನ್ ಅಧೈರ್ಯ ಪಡಬಾರ್ದು. ಆಯ್ತು ಮಗು, ನಾನು ಹೇಳೋದು ಅರ್ಥ ಮಾಡ್ಕೊಮ್ಮ. ನೀನ್ ಚೆನ್ನಾಗಿರ್ತೀಯ, ನನಗ ಭರವಸೆ ಇದೆ. ಯಾಕೆ ಅಂದ್ರೆ ನಿನ್ನ ಸ್ವರತರಂಗದಲ್ಲಿ ಇಲ್ಲಿವರೆಗೂ ನೀನು ಪಟ್ಟ ಕಷ್ಟ ಖಂಡಿತ ನಿನ್ ಗುಣ ಆಗುತ್ತೆ. ಈಗ ನಿನ್ ತೀರ್ಮಾನ ಏನ್ ತಗೊಂಡಿದ್ಯಾ? ತುಂಬಾ ನಿಯತ್ತ ಕೆಲಸ ಮಾಡ್ತೀನಿ ಸ್ವಾಮೀಜಿ. ಯಾರಿಗೂ ನನ್ನಿಂದ ತೊಂದರೆ ಆಗ್ಬಾರ್ದು, ಯಾರಿಗೂ ನನ್ನಿಂದ 1 ರೂಪಾಯಿ ಲಾಸ್ ಆಗ್ಬಾರ್ದು ಅಂತ ಯೋಚನೆ ಮಾಡ್ತೀನಿ ಸ್ವಾಮೀಜಿ. ಆದ್ರೆ ನನ್ ಜೀವನದಲ್ಲಿ ನನಗೆ ಬರೋದೆಲ್ಲ ಯಾರು ಅಂತ ಒಳ್ಳೆ ಸಿಗದೇ ಇಲ್ಲ ಸ್ವಾಮೀಜಿ. ನನಗೆ ಇಷ್ಟಿಗೆ ಜೀವನ ಸಾಕು ಸ್ವಾಮೀಜಿ. ಇಲ್ಲಮ್ಮ, ಹಾಗೆ ತಿಳ್ಕೊಬೇಡ. ಇಂಥ ತಿಳ್ಕೊಂಡು ನೋಡು, ಇದನ್ನ ಮನಸ್ಸಲ್ಲಿ ತಂದುಕೊಂಡು ಇಲ್ಲದ ಹುಚ್ಚು ತೀರ್ಮಾನ ತಗೋಬಾರ್ದು. ಇಂತರ ನೀನು ಹುಚ್ಚು ತೀರ್ಮಾನ ತಗೊಂಡ್ರೆ ನಿನ್ನ ಜೀವನ ಅಲ್ಲೂ ಇಲ್ದಿರ ಇಲ್ಲೂ ಇಲ್ದಿರ ಹೋಗ್ಬಿಡುತ್ತೆ. ಹಂಗಾಗಬಾರ್ದು. ಇದ್ದು ಸಾಧನೆ ಮಾಡಬೇಕು. ಒಂದು ಹೆಣ್ಣು ಯಾವುದೇ ಕಾರಣಕ್ಕೂ ಇಂತಹ ಚಿಕ್ಕ ಮಟ್ಟದಲ್ಲಿ ಆಲೋಚನೆ ಮಾಡಬಾರ್ದು. ನೀನ್ ಚೆನ್ನಾಗಿರ್ತೀಯ ಅಂತ ನಾನು ಹೇಳ್ತಾ ಇದ್ದೀನಲ್ಲ. ನಿನ್ನ ಸ್ವರತರಂಗದಲ್ಲಿ ನೀನು ಮುಂದಿನ ದಿನದಲ್ಲಿ ಬಹಳ ಚೆನ್ನಾಗಿರ್ತೀಯ, ನಗ್ನಗ್ತಾ ಇರ್ತೀಯ. ನಿನ್ನ ನಗುಮುಖ ಬೇಕು. ನೀನು ಇಂಥವ್ರ ಮುಂದೆ ಇನ್ನೂ ಚೆನ್ನಾಗಿ ಬದುಕಬೇಕು. ನೀನು ನಿನ್ನ ಮುಂದಿನ ಭವಿಷ್ಯತ್ತು ತುಂಬಾ ಚೆನ್ನಾಗಿದೆ. ನೋಡಮ್ಮ, ಯಾವ ಗಂಡ ಇವತ್ತಿನ ದಿವಸ ನಿನಗೆ ಬಹಳಷ್ಟು ಸಮಸ್ಯೆ ಕಷ್ಟ ಅಂತ ಹೇಳಿ ನಿನ್ನನ್ನ ಈ ತರಹ ಕೇವಲ ಮಾತಾಡಿದಾರೋ ಅವರೇ ನಿನ್ನ ಹಿಂದೆ ಹುಡುಕೊಂಡು ಬರ್ತಾರೆ. ಯಾಕೆ ತಲೆ ಕೆಡಿಸ್ಕೊಡ್ತೀಯ? ನಿನ್ನ ಸ್ವರತರಂಗದಲ್ಲಿ ಬಹಳ ಯಶಸ್ಸಿದೆ. ನೀನೊಂದು ಕೆಲಸ ಮಾಡ್ತಾಯಿ, ಸಮಂಜಸವಾಗಿ ನೀ ಫಸ್ಟ್ ನಿನ್ನ ಪತಿದೇವರನ್ನ, ನಿನ್ನ ಗಂಡನ್ನ ನಿನ್ನಂತೆ ಮಾಡ್ಕೊಳ್ಳುವಂತಹ ಒಂದು ವಿಧಾನ ತಗೋ. ಫಸ್ಟ್ ಅವ್ರನ್ನ ಮನಸ್ಸಿಗೆ ಗೆಲ್ಲಬೇಕು ನೀನು. ಏನ್ ಮಾಡುದು ಸ್ವಾಮೀಜಿ? ಅವ್ರಿಗೆ ದುಡ್ಡೇ ಮುಖ್ಯ ಸ್ವಾಮೀಜಿ. ಹೆಂಡತಿ ಅಂದ್ರೆ ಏನು, ಪ್ರೀತಿ ವಿಶ್ವಾಸ ಅಂದ್ರೆ ಏನು ಅಂತ ಗೊತ್ತಿಲ್ಲ ಸ್ವಾಮೀಜಿ ಅವ್ರಿಗೆ. ಕರೆಕ್ಟ್ ಅಮ್ಮ. ಅಂತಹ ಅವ್ರನ್ನ ಮನಸ್ಸು ನೋಡಮ್ಮ, ನೀನ್ ಇಲ್ದಿದ್ರೆ ಆಗೋದಿಲ್ಲ ಅನ್ನೋ ಮಟ್ಟಕ್ಕೆ ಅವ್ರ ಮನಸ್ಸು ತಂದ್ಕೋಬೇಕು ನೀನು. ಅದು ತರುವಂತದ್ದು ಸಾಧ್ಯವಾದಷ್ಟು ನೋಡಮ್ಮ. ಬೈಯುವಂತ ಗಂಡ 4 ದಿವಸ 5 ದಿವಸ ಬೈಬೋದು, 6ನೇ ದಿವಸ ಖಂಡಿತ ನೀನು ಹುಡ್ಕೊಂಡು ಬಂದೇ ಬರ್ತಾರೆ.
ಇಲ್ಲಿ ನೀನು ತಾಳ್ಮೆ ತಂದ್ಕೋಬೇಕು. ನೀನು ತಾಳ್ಮೆಯಿಂದ ಇದ್ರೆ ಮಾತ್ರ ಕೆಲಸ ಆಗತ್ತೆ. ನೀನು ತಾಳ್ಮೆ ಬೇಕು, ನೀನು ಬುದ್ಧಿವಂತಿಕೆ ಬೇಕು. ನೀನು ಅವ್ರ ಸಮಕ್ಕೆ ಮೂಗಿನೇರಕ್ಕೆ ನಿಂತ್ಕೊಂಡು ಒಬ್ರಿಗೊಬ್ರು ಗಲಾಟೆ ಮಾಡ್ಕೊಂಡ್ಬಿಟ್ರೆ ಜೀವನ ಆಗಲ್ಲ. ಜೊತೆಗೆ ನೀವು ಈ ತರ ಆದ್ರೆ ನೋಡೋರಿಗೆ ನಗಪಾಟ್ಲಾಗತ್ತೆ ತಾಯಿ. ಇನ್ನ ನಿನ್ನಿಂದ ಇಬ್ರು ಹೆಣ್ಮಕ್ಳಿದ್ದಾರೆ, ಅವರು ನಾಳೆ ದಿವಸ ಇನ್ನೊಬ್ರು ಮನೆಗೆ ಹೋಗ್ಬೇಕು ತಾನೆ. ಹೌದು ಸ್ವಾಮೀಜಿ. ಈಗ ನೀನೇನಾದ್ರು ಮನೆಗೆ ಬಂದು ಕೂತ್ಕೊಂಡ್ರೆ ಗಂಡ ಬಿಟ್ಟೋಳು ಅಂತ ಹೇಳಿ ನಿನ್ ತಲೆ ಮೇಲೂ ಗೂಬೆ ಕೊಡಿಸಿ ಆ ಮುಂದಿರ್ತಕ್ಕಂಥ 2 ಹೆಣ್ಮಕ್ಳ ಮೇಲೂ ತಲೆ ಮೇಲೆ ಗೂಬೆ ಕೊಡಿಸ್ತಾರಲ್ವಮ್ಮ. ಹೌದು ಸ್ವಾಮೀಜಿ. ಯೋಚನೆ ಮಾಡ್ತೀನಿ ಸ್ವಾಮೀಜಿ, ನನ್ಗೆ ಎಲ್ಲೂ ದಾರಿನೇ ಸಿಗಲ್ಲ ಸ್ವಾಮೀಜಿ. ನಾನು ಹೇಳ್ತಾ ಇದ್ದೀನಿ ಕೇಳು, ನಿನಗೆ ಒಳ್ಳೆ ಸಮಂಜಸವಾದಂತ ದಾರಿ ನಾನು ಹೇಳ್ಕೊಡ್ತೇನೆ. ಈ ಸಮಯದಲ್ಲಿ ನೀನು ದಿಟ್ಟು ಮನಸ್ಸು ಮಾಡಿ ಫಸ್ಟ್ ನೀನು ಗಂಡನ ಮನೆ ಸೇರ್ಬೇಕು. ನೀನು ಗಂಡನ ಮನೆ ಸೇರ್ಕೋ, ಅಲ್ಲಿದ್ದು ನೀನು ರಾಜ್ಯ ಉಳಿಸ್ಕೋ. ಅಲ್ಲಿ ನೀನು ಗಂಡನ ಒಲಿಸ್ಕೊಳ್ಳುವಂತಹದ್ದು ಸಾಕಷ್ಟು ವಿಧಿವಿಧಾನಗಳಿದೆ, ಮಾಡ್ತಕ್ಕಂಥ ಅನುಷ್ಠಾನಗಳಿದೆ. ಶೀಘ್ರವಾಗಿ ಕಾರ್ಯಸಿದ್ಧಿ ಆಗತ್ತೆ. ಅದರಲ್ಲೂ ನಿನ್ನ ಸ್ವರತರಂಗದಲ್ಲಿ ನೀನು ಸಂಸಾರದಲ್ಲಿ ಚೆನ್ನಾಗಿ ಬದುಕ್ತೀಯ. ನಿನ್ನ ಗ್ರಹಗತಿಗಳು ಸರಿ ಇಲ್ಲದ್ರಿಂದ ಬದುಕ್ತೀನಿ ಸ್ವಾಮೀಜಿ. ಸ್ವಾಮೀಜಿ ನನ್ಗೊಬ್ರು $1 ಬೇಡ ಸ್ವಾಮೀಜಿ. ನಾನು ಕಷ್ಟಪಟ್ಟು ಜೀವನ ಮಾಡ್ತೀನಿ, ಆದ್ರೆ ನನ್ನ ಸಮಾಜದಲ್ಲಿ ಬೆಲೆ ಕಳ್ಕೊಂಡು ಬಹಳ ಶಕ್ತಿ ನನಗಿಲ್ಲ ಸ್ವಾಮೀಜಿ. ನೋಡು ಮಗು, ನಿನಗೇನು ತೊಂದರೆ ಆಗಲ್ಲ. ನಾನು ಭರವಸೆ ಕೊಡ್ತಿದ್ದೇನೆ, ನೀನ್ ಚೆನ್ನಾಗಿರ್ತೀಯ. ನಿನ್ನ ಸ್ವರತರಂಗದಲ್ಲಿ ಅಂತಹ ತೊಂದರೆ ತಾಪತ್ರೆಗಳಿಲ್ಲ. ಅಧೈರ್ಯ ಪಡಬೇಡ. ನೀನ್ ಆ ಮನೆ ಕಾಲಿಟ್ಟ ಮೇಲೆ ಅವ್ರ ಮನೆ ಅದೃಷ್ಟ ಆಗಿದ್ದು. ನೀನಲ್ಲಿ ಅಂತಹ ಅದೃಷ್ಟ ರೇಖೆಗಳಿದೆ. ಅಧೈರ್ಯ ಪಡಬೇಡ, ಧೈರ್ಯವಾಗಿ ಒಳ್ಳೆ ತೀರ್ಮಾನ ತೆಗೆದುಕೋ, ಅನುಕೂಲ ಆಗುತ್ತೆ. ಒಳ್ಳೇದಾಗ್ಲಿ ತಾಯಿ. ಮತ್ತಷ್ಟು ಕರೆಗಳಿದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ರಾಧಿಕಾ ಅಂತ. ಇಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಮಂಗಳೂರಿಂದ. ಯಾರ ಬಗ್ಗೆ ಕೇಳಬೇಕು ಅಂದ್ಕೊಂಡಿದ್ದೀರಾ? ನನ್ ಬಗ್ಗೆನೆ. ರಾಧಿಕಾ ಅವರೇ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ ಗುರುಜಿ, ನಿಮ್ಮ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರಗಳು. ನಮಸ್ಕಾರ ತಾಯಿ, ಹೇಳಮ್ಮ. ತುಂಬಾ ದಿನದಿಂದ, ಎಷ್ಟೋ ದಿನಗಳಿಂದ ನಿಮ್ಮ ಕರೆಗಾಗಿ ಕಾಯ್ತಾ ಇದ್ದೆ, ಲೈನ್ ಸಿಗ್ತಾ ಇರ್ಲಿಲ್ಲ. ಗುರುಜಿ, ನನ್ನ ಜೀವನದಲ್ಲಿ ನಾನು ಚಿಕ್ಕದಿಂದ ಹಿಡಿದು ತುಂಬಾನೇ ಕಷ್ಟಪಟ್ಟು ಬಂದಿದ್ದೇನೆ. ಏನನ್ನು ಸಾಧಿಸ್ಬೇಕಂದ್ರೂ ಸಾಧನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಗುರು. ಏನ್ ಓದಿದೆ ತಾಯಿ? ಏನ್ ಗುರುಜಿ? ಏನ್ ಓದಿದ್ಯಮ್ಮ ನೀನು? ವಿದ್ಯಾಭ್ಯಾಸ ಏನಾಗಿದೆ? ನಾನು ಜಾಸ್ತಿ ಓದಿಲ್ಲ ಗುರುಜಿ, 10th ವರೆಗೆ ಮಾಡಿದ್ದೇನೆ. ಆಮೇಲೆ ಬ್ಯೂಟಿಷಿಯನ್ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಆರೋಗ್ಯದಲ್ಲಿ ಕೂಡ ತುಂಬಾನೇ ಸಮಸ್ಯೆ ಇದೆ ಗುರುಜಿ. ಈಗ ಪ್ರಸ್ತುತ ಏನ್ ಮಾಡ್ತಾ ಇದ್ದೀಮ್ಮ? ಮತ್ತೆ ಈಗ ಬ್ಯೂಟಿಷಿಯನ್ ಆಗಿ ಇದ್ದೇನೆ, ಕೆಲಸ ಮಾಡ್ತಾ ಇದ್ದೇನೆ. ಆದ್ರೆ 1-2 ತಿಂಗಳಿಂದ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ. ಕೆಲಸ ಮಾಡಕ್ಕೂ ಆಗದೆ, ತುಂಬಾ ಬೇಜಾರು, ಜೀವನನೇ ಬೇಡ ಅಂತ ಆಗ್ತಿದೆ. ಇಲ್ಲಮ್ಮ, ಹೆಣ್ಮಕ್ಳು ನೀವೆಲ್ಲ ನಗನಗ್ತಾ ಇರಬೇಕು. ಪ್ರತಿಯೊಬ್ಬರ ಮನಸ್ಸಲ್ಲೂ ನೋವು ಮಾಡಿಕೊಂಡು ನಮ್ಮ ಜೀವನನೇ ಬೇಡ ಅಂತ ಎಲ್ಲರೂ ಸಹಿತ ಜೀವನದ ಕೊನೆಯ ದಿನಗಳನ್ನೇ ಎಣಿಸ್ತಾ ಹೋದ್ರೆ ಇನ್ನು ಬದುಕಿ ಸಂತೋಷ ಪಡೋರು ಯಾರು? ನೀವು ನಗನಗ್ತಾ ಸಂತೋಷವಾಗಿದ್ರೆ ತಾನೇ. ಹೆಣ್ಮಕ್ಳು ನಮ್ಮ ಭಾರತ ದೇಶದಲ್ಲಿ, ಅದರಲ್ಲೂ ನಮ್ಮ ಭಾರತೀಯ ಸ್ತ್ರೀಯರಿಗೆ ಎಂತಹ ಸ್ಥಾನಮಾನ ಇದೆ ತಾಯಿ. ನೀವು ನಗನಗ್ತಾ ಇರಬೇಕು. ಬರುತ್ತೆ ಸಮಸ್ಯೆ ಯಾರಿಗಿಲ್ಲ ತಾಯಿ, ಪ್ರತಿಯೊಬ್ಬರಿಗೂ ಸಮಸ್ಯೆ ಇದೆಯಲ್ಲಮ್ಮ. ಆದ್ರೂ ಗುರುಜಿ, ನಾನು ಸಣ್ಣದಿಂದ ಹಿಡಿದು ಅಪ್ಪ ಅಮ್ಮನಿಂದ ದೂರನೇ ಇದ್ದೇನೆ. ಅಂದ್ರೆ ಅಜ್ಜಿ ಜೊತೆ ಜೀವನ ಮಾಡ್ತಾ ಇದ್ದೇನೆ. ಮನೆಯವರು ಚೆನ್ನಾಗೇ ಇದ್ದಾರೆ, ಆದ್ರೆ ನನ್ನಿಂದ ನನ್ಗೇನೆ ತುಂಬಾ ಸಮಸ್ಯೆ ಆಗ್ತಾ ಹೋಗ್ತಿದೆ. ಇಲ್ಲ, ನೀನ್ ಅಧೈರ್ಯ ಪಡಬೇಡ, ಧೈರ್ಯವಾಗಿರು. ಸ್ವಲ್ಪ ದಿನ ಕಷ್ಟ ಅಂತಕ್ಕಂಥದ್ದು ಯಾವತ್ತೂ ಜಾಸ್ತಿ ಇರಲ್ಲ ನೋಡು. ಕಷ್ಟ ಸುಖ ಅಂತಕ್ಕಂಥದ್ದು ಹಗಲು ರಾತ್ರಿ ಇದ್ದಂಗೆ. ಹಗಲಾದ್ಮೇಲೆ ರಾತ್ರಿ ಆಗಬೇಕು, ರಾತ್ರಿ ಆದ್ಮೇಲೆ ಹಗಲಾಗಲೇಬೇಕು. ಸಾಮಾನ್ಯಕ್ಕೆ ಗಡಿಯಾರದಲ್ಲಿ ಮುಳ್ಳು ನೋಡಿದ್ರೆ ಆ ಗಡಿಯಾರದಲ್ಲಿ ನೀನು ತುಂಬಾ ಮನ್ಸಿಗೆ ನೋವಾದಾಗ ಗಡಿಯಾರದಲ್ಲಿ ಮುಳ್ಳು ನೋಡ್ಬೇಕು ನೀನು. ಅದು ಮುಳ್ಳು ಮೇಲ್ ಹತ್ತುವಂಥದ್ದು ಪುನಃ ತಡೆಹಿಡಿಯುವಂಥದ್ದು ನೋಡಿದ್ರೆ ಈ ತಕ್ಷಣ ನಿನಗೆ ಕಷ್ಟ ಇರಬಹುದು, ಮರುಕ್ಷಣ ನೀನು ಸುಖವಾಗಿರ್ತೀಯ. ಅದರಲ್ಲೂ ನಿನ್ನ ಜೀವನದಲ್ಲಿ, ನಿನ್ನ ಸ್ವರತರಂಗದಲ್ಲಿ ಇನ್ನೊಂದು 8 ತಿಂಗಳು ಈ ಪ್ರಕಾರ ಇರ್ತಕ್ಕಂಥದ್ದು. ಈ 8 ತಿಂಗಳು ಕಳೆದ್ರೆ ಆಟೋಮೆಟಿಕ್ ಆಗಿ ನೀನು ಚೆನ್ನಾಗಿ ಇಂಪ್ರೂವ್ ಆಗ್ತೀಯ, ಒಳ್ಳೆ ಅಭಿವೃದ್ಧಿ ಆಗುತ್ತೆ. ಮತ್ತು ಭವಿಷ್ಯದಲ್ಲಿ ನೀನು ಚೆನ್ನಾಗಿ ಒಳ್ಳೆ ಸಾಧನೆ ಮಾಡ್ತೀಯಾ, ಒಳ್ಳೆ ಯಶಸ್ಸನ್ನು ಸಂಪಾದನೆ ಮಾಡ್ತೀಯ ನೀನು. ಮತ್ತೊಂದು ಗುರುಜಿ, ನನ್ನ ಮನೆಯಲ್ಲಿ ಮದುವೆದ್ದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಪಾರ್ಟಿ ಅಂತೂ ಮನೆಗೆ ಬಂದಿಲ್ಲ, ದೂರದಿಂದ ದೂರ ಕೇಳಿದ್ರು ಕೂಡ ಆಗ್ತಾ ಇಲ್ಲ. ಆದ್ರೆ ನಿನ್ನ ಮನಸ್ಸಲ್ಲಿ ಒಂದು ಆಸೆ ಇಟ್ಕೊಂಡಿದ್ಯಲ್ಲಮ್ಮ? ಅದೇ ಗುರುಜಿ, ಅದು ಆಗುತ್ತೆ ಇಲ್ವೋ ಅಂತ ನಾನು ತುಂಬಾ ದಿನದಿಂದ ಅದಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಯಾಕಂದ್ರೆ ನಾವು ಬೇರೆ ಕಡೆ ಕೇಳಿದಲ್ಲಿ ಅದಕ್ಕಿಂತ ಒಳ್ಳೆ ಪ್ರಪೋಸಲ್ ಬರುತ್ತೆ ಅಂತ ಹೇಳ್ತಿದ್ರು. ಆದ್ರೆ ನನಗೆ ಅದನ್ನು ಬಿಡಕ್ಕೂ ಅಲ್ಲ ಗುರುಜಿ, ಬೇರೆ ಪ್ರಪೋಸಲ್ ನೋಡಕ್ಕಲ್ಲ, ಆ ತರ ಆಗ್ತಾ ಇದೆ. ತುಂಬಾ ಗೊಂದಲದಲ್ಲಿ ನಾನಿದ್ದೇನೆ ಇವಾಗ. ಅದೇಮ್ಮ, ಅದಕ್ಕೆ ನಾನು ಹೇಳಿದ್ದು, ನಿನ್ನ ಮನಸ್ಸಲ್ಲಿ ಒಂದು ಆಸೆ ಇದೆ. ಈ ವಿಚಾರವನ್ನ ನಿಮ್ಮ ಮನೆಯಲ್ಲಿ ನೀನು ಪ್ರಸ್ತಾವನೆ ಮಾಡಿ ಇದು ನೀನು ಮುಂದುವರಿಸೋದೇ ಕರೆಕ್ಟು. ನೀನು ಮನಸ್ಸಲ್ಲಿ ಏನು ತೀರ್ಮಾನ ತಗೊಂಡಿದ್ಯೋ, ಏನು ಆಸೆ ಇಟ್ಕೊಂಡಿದ್ಯೋ, ಖಂಡಿತ ಅದು ಕಾರ್ಯಸಿದ್ಧಿ ಆಗತ್ತೆ. ಇಲ್ಲಿ ಪ್ರಯತ್ನ ಪಡು. ಅದು 3 ವರ್ಷ ಟೈಮ್ ಇದೆ ಗುರುಜಿ, ನನ್ನ ಮನಸ್ಸಲ್ಲಿ ಆಸೆ ಇರೋದನ್ನು ಈಡೇರಿಸೋಕೆ. ಆ ಹುಡುಗನಿಂದ 3 ವರ್ಷ ಟೈಮ್ ಇದೆ. ಹಾಗೆ ಆಗುತ್ತೋ ಇಲ್ವೋ ಅಂತ ಒಂದ್ ಕಡೆ ಭಯನೂ ಇದೆ. ಆದ್ರೆ ಅದು ಹುಚ್ಚತನ ಆಗುತ್ತೆ. ಯಾವತ್ತೂ ಈ ಮದುವೆ ವಿಚಾರ ಇದೆಯಲ್ಲಮ್ಮ, ಮದುವೆ ವಿಚಾರ, ಪ್ರೀತಿ ವಿಶ್ವಾಸ ಇದೆಲ್ಲಾನು ಹೇಗಪ್ಪ ಅಂದ್ರೆ ಆ ಕ್ಷಣದಲ್ಲಿ
ಅವಾಗ ಅಂದುಕೊಂಡಾಗ ಆ ತೀರ್ಮಾನ ತಗೋಬೇಕೇ ವಿನಃ ಅದನ್ನು ನಾಳೆ ನಾಳಿದ್ದಿಗೆ ಆಚೆ ನಾಳಿದ್ದಿಗೆ ಅಂತೇಳಿ ಮುಂದುವರಿಸ್ಕೊಂಡು ಹೋಗಬಾರ್ದು. ಎಷ್ಟೋ ಸಂಸಾರಗಳಲ್ಲಿ ಈ ತರಹ ಒಂದು ವಿಚಾರ ಬಂದಾಗ ಮನೇಲಿರ್ತಕ್ಕಂಥ ಹಿರಿಯರು ಇದಕ್ಕೆ ಸಮಯ ಕೊಟ್ಟರೆ ಅದು ಕೆಲಸ ಆಗೋದಿಲ್ಲ. ಯಾವತ್ತೂ ಅಷ್ಟೇ ಪ್ರಥಮ 4 ದಿವಸ ಆನಂದ, ಆ ಪ್ರಥಮ 4 ದಿವಸ ಆನಂದವಾಗಿದ್ದ ಈಗ ಸಾಧನೆ ಆಗಬೇಕು. ಅನಂತರ ಅದರ ಬಗ್ಗೆ ಎಲ್ಲರಿಗೂ ಸಹಿತ ಬಹಳ ಬೇಸರ ಅನ್ಸುತ್ತೆ. ಆಗ ನಿನ್ನ ಜೀವನ ಸರಿ ಹೋಗಲ್ಲ ತಾಯಿ. ನೀನು ತಗೊಳ್ಳೋ ತೀರ್ಮಾನ ಏನಿದ್ರು ಬಹಳಷ್ಟು ವೇಗವಾಗಿರಬೇಕು, ಸ್ಪೀಡ್ ಇರಬೇಕು. ಇದನ್ನ ಶೀಘ್ರವಾಗಿ ನಿಮ್ಮ ಮನೆಯಲ್ಲಿ ವಿಷಯ ಪ್ರಸ್ತಾವನೆ ಮಾಡಿ ಬೇಗ ಒಳ್ಳೆ ತೀರ್ಮಾನ ತಗೋಬೇಕು. ಒಳ್ಳೆ ತೀರ್ಮಾನ ತಗೋ, ಖಂಡಿತ ಅನುಕೂಲ ಆಗುತ್ತೆ. ಧನ್ಯವಾದ ರಾಧಿಕಾ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ವೀಕ್ಷಕರೇ, ಕರೆ ಮಾಡಿರುವಂತ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಮಾತನಾಡಬೇಕು. ಹಾಗೆ ಯಾರಿಗೆ ಸಮಸ್ಯೆ ಇರುತ್ತೆ ಅಂಥವ್ರು ಮಾತ್ರ ಕರೆ ಮಾಡಬೇಕು. ಕಾರಣ ಇದು ಸ್ವರವನ್ನ ಆಧಾರವಾಗಿ ಇಟ್ಕೊಂಡು ಗುರುಜಿ ಪರಿಹಾರ ಕೊಡುವಂತ ಒಂದು ರಾಶಿ ಫಲವನ್ನ ಗುರುಜಿ ಈಗ ಮುಂದುವರಿಸ್ತಾರೆ. ಕನ್ಯಾ ರಾಶಿಯಿಂದ ತಿಳಿಸ್ಕೊಡ್ಬೇಕಾಗಿತ್ತು ಗುರುಜಿ. ಖಂಡಿತಮ್ಮ. ಇನ್ನ ಕನ್ಯಾ ರಾಶಿ, ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಕನ್ಯಾ ರಾಶಿಯವರಿಗೆ ತುಂಬ ದಿನಗಳ ನಂತರ ಇವತ್ತೊಂದು ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿ ಕಾಣುವಂಥ ದಿನ. ಹೊಸದಾಗಿ ನೀವು ಮಾಡಬಹುದಾದಂಥ ಯಾವುದೇ ಕೆಲಸಗಳನ್ನಾದರೂ ಸ್ವಲ್ಪ ಗಮನದಲ್ಲಿ ತಂದುಕೊಂಡ್ರು ಸಾಕಷ್ಟು ಅಚ್ಚುಕಟ್ಟಾಗಿ ಕೆಲಸಗಳನ್ನು ಸಾಧಿಸ್ತೀರಿ. ಜೊತೆಗೆ ದೂರಭಾರ ಪ್ರಯಾಣ, ಪುಣ್ಯಕ್ಷೇತ್ರಗಳ ದರ್ಶನ, ಶಿವ ಸಾನ್ನಿಧ್ಯಕ್ಕೆ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು, ಇಂತಹ ಒಂದು ಯೋಗ ಫಲವು ಸಹಿತ ನಿಮ್ಮ ರಾಶಿಯಲ್ಲಿದೆ. ಬುಧಚಂದ್ರರ ಆಶೀರ್ವಾದ ನಿಮಗಿರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ದಿನ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣನ ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಕನ್ಯಾ ರಾಶಿಯವರು ಕಾಣ್ತೀರಿ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರ ಆರೋಗ್ಯ ಪರಿಸ್ಥಿತಿ ಅಷ್ಟು ಸಮಂಜಸವಾದ್ದಲ್ಲ. ಮನಸ್ಸು ಚಂಚಲತೆ ಇದೆ. ಮನಸ್ಸೊಳಗಿರ್ತಕ್ಕಂಥ ಒಂದು ಒಳಗಿರ್ತಕ್ಕಂಥ ದುಃಖ ಅಥವಾ ಒಳಗಡೆ ಏನೊಂದು ಮರವಾಗಿ ನೀವು ಆಲೋಚನೆ ಮಾಡ್ತಿದ್ದೀರಿ. ನಿಮ್ಮ ಕೆಲಸವನ್ನು ಸಾಧನೆ ಮಾಡೋಕ್ಕಾಗದಿರಾ ಇರ್ತಕ್ಕಂತಹ ಪರಿಸ್ಥಿತಿ ಏನಿದೆ ಅದನ್ನು ಮತ್ತೊಬ್ಬರಲ್ಲೇ ಹೇಳ್ಕೊಳಕ್ಕಾಗ್ದಿರಾ, ನೀವೂ ಕಷ್ಟವನ್ನು ಅನುಭವಿಸೋಕ್ಕಾಗ್ದಿರಾ ಮನಸ್ಸನ್ನು ಬಹಳಷ್ಟು ನೋವು ಪಡ್ತಾ ಇರ್ತೀರಿ. ಮನಸ್ಸೊಳಗೆ ನೋವು ಪಡ್ತಕ್ಕಂಥ ಪರಿಸ್ಥಿತಿ ಇದ್ದಾಗ ಸಾಧ್ಯವಾದಷ್ಟು ಯಾರು ನಿಮಗೆ ಬಹಳಷ್ಟು ಆತ್ಮೀಯರಿದ್ದಾರೆ, ನಿಮ್ಮ ಕುಟುಂಬದಲ್ಲಾಗಲಿ, ಹೊರಗಡೆ ಆಗಲಿ, ನಿಮ್ಮ ಸ್ನೇಹಿತರಾಗಲಿ, ಯಾರನ್ನ ಒಬ್ಬರ ಹತ್ರ ನೀವು ಬಾಯಿ ಬಿಚ್ಚಿ ಮಾತಾಡೋದ್ರಿಂದ ನಿಮ್ಮ ಸಮಸ್ಯೆಗಳ ಒಂದಿಷ್ಟು ಸೂಕ್ತ ಪರಿಹಾರ ಸಿಗುತ್ತೆ. ಒಳಗಡೆನೇ ಮನಸ್ಸಲ್ಲಿ ಇಟ್ಕೊಂಡು ಬಹಳ ನೋವು ತಿನ್ನೋದ್ರಿಂದ ಅದಕ್ಕೆ ಅರ್ಥವಿಲ್ಲದಂಥ ರೀತಿ ಆಗಿಬಿಡುತ್ತೆ. ಹಾಗಾಗಬಾರ್ದು. ತುಲಾರಾಶಿಯವರು ಧೈರ್ಯದಿಂದ ನಿಮ್ಮೊಳಗಿರ್ತಕ್ಕಂಥ ಸಮಸ್ಯೆಗಳನ್ನು ಮತ್ತೊಬ್ಬರ ಬಳಿ ಹೇಳಿಕೊಂಡು ನಿಮ್ಮ ಕಷ್ಟಗಳನ್ನು ಹಂಚಿಕೊಳ್ಳೋದ್ರಿಂದ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ತುಲಾರಾಶಿಯವರು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಶನೈಶ್ಚರ ಪ್ರಾರ್ಥನೆ. ಶನ್ನೋ ದೇವೀರಭಿಷ್ಟಯೇ ಆಪೋ ಭವಂತ ಬೇದೇಂಶಯೋ ರಭಿಷ್ಟವಂತನಃ ಶನೈಶ್ಚರಾಯ ನಮಃ. ಈ ಪ್ರಕಾರ ಶನೈಶ್ಚರ ಮಂತ್ರವನ್ನು ಪಠನೆ ಮಾಡೋದ್ರಿಂದ ತುಲಾರಾಶಿಯವರ ಭವಿಷ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಬೆಳಕು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ತೀರಿ. ಅದರಲ್ಲೂ ಹೆಣ್ಣುಮಕ್ಕಳು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನದಾಳದ ಮಾತನ್ನು ಮತ್ತೊಬ್ಬರಲ್ಲಿ ಹಂಚ್ಕೊಳ್ಳುವಂಥದ್ದು ಅಥವಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವಂಥದ್ದು ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ಹೆಜ್ಜೆ ಮುಂದೆ ಇಡುವಂಥದ್ದು, ಮಾಡತಕ್ಕಂಥ ವ್ಯವಹಾರಗಳಲ್ಲಿ ಸಾಕಷ್ಟು ಲಾಭ ಕಾಣುವಂಥದ್ದು, ಹೀಗೆ ಒಂದಲ್ಲ ಒಂದು ಕಡೆ ಬಹಳಷ್ಟು ವಿಶೇಷಗಳನ್ನು ಸೃಷ್ಟಿಸ್ಕೊಳ್ತಕ್ಕಂಥ ವಿಶೇಷತೆಗಳನ್ನು ನೋಡ್ತಕ್ಕಂಥ ಒಂದು ವಿಶೇಷವಾದಂಥ ದಿನ. ಇವತ್ತು ನೀವು ಮಾಡಬೇಕಾಗಿರೋದು ಗಣಪನ ಆರಾಧನೆ. ಇವತ್ತು ಸಿದ್ಧಿವಿನಾಯಕ ಸ್ವಾಮಿಯ ದೇವಸ್ಥಾನಕ್ಕೋ ಅಥವಾ ಗಣಪತಿ ದೇವಸ್ಥಾನಕ್ಕೋ ಒಂದು 21 ಗರಿಕೆ ಶ್ರೀಗಂಧ ಇದನ್ನು ತೆಗೆದುಕೊಂಡು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ. ವೃಶ್ಚಿಕ ರಾಶಿಯವರು ಸಂಜೆ ವೇಳೆಗೆ ಗೋಧುಳಿ ಲಗ್ನದಲ್ಲಿ ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಇನ್ನಷ್ಟು ಲೋಪದೋಷಗಳು ದೂರವಾಗಿ ಮನಸ್ಸು ಶಾಂತಿಯುತವಾಗಿ ನೆಮ್ಮದಿಯುತವಾಗಿರುತ್ತೆ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಧನುರಾಶಿಯವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಮನಸ್ಸಲ್ಲಿ ಚಂಚಲತೆ ಸಾಕಷ್ಟಿರುತ್ತೆ. ಆದರೆ ಯಾವುದೇ ಕೆಲಸಗಳನ್ನಾದರೂ ಕೆಲಸ ಆಗೋದೇ ಇಲ್ಲ ಅಂತಕ್ಕಂಥದ್ದು ಸಹಿತ ಕೆಲಸವನ್ನು ಸಾಧನೆ ಮಾಡ್ಕೊಳ್ತೀರಿ. ಹಾಗೆ ನಿಮ್ಮ ಅಪರೂಪವಾದಂಥ ತುಂಬ ದಿನಗಳ ಹಿಂದೆ ನೀವು ಮಾಡಿರ್ತಕ್ಕಂಥ ವ್ಯವಹಾರಗಳನ್ನು ಪುನಃ ಇವತ್ತಿನ ದಿವಸ ಅದನ್ನು ಮೆಲುಕು ಹಾಕುವಂಥದ್ದು, ಅದರಿಂದ ಮತ್ತಷ್ಟು ಲಾಭ ಕಾಣುವಂಥದ್ದು, ಭೂಮಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸಾಕಷ್ಟು ಶ್ರೇಯಸ್ಸನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು ಸಹಿತ ಇವತ್ತಿನ ನಿಮ್ಮ ಲಾಭದಲ್ಲಿದೆ. ಧನುರಾಶಿಯಲ್ಲಿರ್ತಕ್ಕಂಥವರು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ಅಲ್ಲಿಂದ ಆಗಿಂದಾಗಲೇ ಸರಿಪಡಿಸ್ಕೊಳ್ಬೇಕಾದ್ದು ಧರ್ಮ. ಇವತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ, ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಕ್ಕಂಥ ಚೈತನ್ಯವೂ ಇದೆ. ಹಾಗಾಗಿ ಇವತ್ತಿನ ದಿವಸ ನೀವು ಮಾಡತಕ್ಕಂಥ ಕೆಲಸಗಳಲ್ಲಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರುತ್ತೆ.
ಮಹಾವಿಷ್ಣು ಪ್ರಾರ್ಥನೆ ಮಾಡಿ ಧನುರಾಶಿಯವರ ಫಲ ಮತ್ತಷ್ಟು ವಿಶೇಷವಾದಂಥ ರೀತಿಯಲ್ಲಿ ನೋಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು, ಮಕರ ರಾಶಿ ರಾಶ್ಯಾಧಿಪತಿ ಶನಿ, ಶನೇಶ್ವರನ ಅನುಗ್ರಹ ಕಂಪಲ್ಸರಿ ಬೇಕು. ಇವತ್ತು ಸೋಮವಾರ, ವಾರದ ಮೊದಲನೇ ದಿನ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಹಮ್ಮಿಕೊಳ್ತಕ್ಕಂಥ, ಇವತ್ತು ನೀವು ಪ್ರಾರಂಭ ಮಾಡ್ತಕ್ಕಂಥ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಾದರೂ ಒಂದು ಯಶಸ್ಸನ್ನು ನೀವು ಕಾಪಾಡ್ಕೋಬೇಕಾದ್ರೆ ಇವತ್ತು ದುರ್ಗಾ ಪ್ರಾರ್ಥನೆ ಬಹಳ ಮುಖ್ಯ. ದುರ್ಗಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡಿ, ಜೊತೆಗೆ ಬರ್ತಕ್ಕಂಥ ಸಂಕಷ್ಟಗಳಿಂದ ಮುಕ್ತರಾಗಿ. ಇವತ್ತು ಸಾಧ್ಯವಾದರೆ ಯಾರನ್ನ 9 ಜನ ಸಣ್ಣ ಸಣ್ಣ ಮಕ್ಕಳಿಗೋ ಅಥವಾ ಕನಿಷ್ಠ ಪಕ್ಷ ಒಂದಿಬ್ಬರು ಮಕ್ಕಳಿಗಾದರೂ ನಿಮ್ಮ ಕೈಯಿಂದ ಏನಾದ್ರು ಒಂದಿಷ್ಟು ಪದಾರ್ಥಗಳನ್ನು ತಿನ್ನಲಿಕ್ಕೆ ಕೊಡಿ. ಸಣ್ಣ ಪುಟ್ಟ ಮಕ್ಕಳಿಗೆ ನೀವು ತಿನ್ನುವಂಥ ಪದಾರ್ಥಗಳನ್ನು ಕೊಡೋದ್ರಿಂದ ಆ ಕೊಟ್ಟಂಥ ಕ್ಷಣವೇ ನಿಮ್ಮ ಭವಿಷ್ಯತ್ತು ಸಾಕಷ್ಟು ಬದಲಾವಣೆ ಆಗುತ್ತೆ. ಜೊತೆಗೆ ಮಕರ ರಾಶಿಯವರು ಶನೇಶ್ವರ ಮಂತ್ರವನ್ನು ಪಠನೆ ಮಾಡೋದ್ರಿಂದ ನಿಮ್ಮ ಗ್ರಹಗತಿಗಳಲ್ಲಿರ್ತಕ್ಕಂಥ ದೋಷವೂ ದೂರ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸಿಗೆ ನೆಮ್ಮದಿ ಇಲ್ದಿರತಕ್ಕಂಥದ್ದು, ಚಂಚಲತೆ ಇರತಕ್ಕಂಥದ್ದು, ಯಾವುದೇ ಮಾಡಿದ್ರು ಏನೇ ಕೆಲಸ ಮಾಡಿದ್ರು ಸಹಿತ ಕೆಲಸಗಳು ಪರಿಪೂರ್ತಿಯಾಗದಿರ ಒಂದಲ್ಲ ಒಂದು ಕಡೆ ಅಸಮಾಧಾನ ತಂದುಕೊಳ್ಳುವಂಥ ರೀತಿ ಆಗುತ್ತೆ. ಇವತ್ತು ದುರ್ಗಾ ಗಣಪತಿನ ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲ ಆಗ್ಬೋದು. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿನ ಆರಾಧನೆ ಮಾಡಿ, ಜೊತೆಗೆ ಸಾಧ್ಯವಾದರೆ ಸಾಂಬ ಸದಾಶಿವನ ಆಲಯಕ್ಕೆ ಹೋಗಿ ಶಿವನಿಗೆ ಒಂದು ರುದ್ರಾಭಿಷೇಕವೋ ಅಥವಾ ರುದ್ರಾಭಿಷೇಕ ಆಗಿರ್ತಕ್ಕಂತಹ ಜಲಪ್ರಸಾದವೋ ಅಥವಾ ಒಂದಿಷ್ಟು ಭಸ್ಮ ಪ್ರಸಾದವನ್ನು ನೀವು ತಂದುಕೊಳ್ಳೋದ್ರಿಂದ ಕುಂಭರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಯಶಸ್ಸನ್ನು ತಾವು ಕಾಣಬಹುದು. ಒಳ್ಳೆಯದಾಗಲಿ. ಇನ್ನು ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ಮೀನರಾಶಿಯವರಿಗೆ ತುಂಬ ದಿನಗಳಿಂದ ಒಂದಲ್ಲ ಒಂಥರ ಸಮಸ್ಯೆಗಳನ್ನು ನೋಡುತ್ತಿದ್ದೇನೆ. ಪ್ರಯಾಣ ಇವತ್ತು ಅಷ್ಟೊಂದು ಸಮಂಜಸವಲ್ಲ. ಸಾಧ್ಯವಾದಷ್ಟು ತಾವು ಎಲ್ಲೆಲ್ಲಿ ಯಾವ್ಯಾವ ಕೆಲಸಗಳನ್ನು ಮಾಡ್ತಿದ್ದೀರೋ ನಿಮ್ಮ ಕೆಲಸಗಳಲ್ಲೇ ಆ ಕೆಲಸವನ್ನು ಶ್ರದ್ಧೆಯಿಂದ ಕ್ರಮಬದ್ಧವಾಗಿ ನೀವು ಮಾಡಿ. ಕೆಲಸಗಳಲ್ಲಿ ಆಗ್ತಕ್ಕಂಥ ತೊಂದರೆಗಳನ್ನು ಅಥವಾ ಅಲ್ಲಿ ಒದಗ್ತಕ್ಕಂಥ ಬಾಧೆಗಳನ್ನು ಸಾಧ್ಯವಾದಷ್ಟು ನಿಮ್ಮ ಆತ್ಮೀಯರಾಗಲಿ ಸ್ನೇಹಿತರಾಗಲಿ ಯಾರೊಬ್ಬರು ನಿಷ್ಠೂರದ ಮಾತಾಡಿದ್ರು ಸಹಿತ ಆ ಕ್ಷಣಕ್ಕೆ ನೀವು ಕಿವಿಗೊಡ್ದಿರ ನಿಮ್ಮ ಕೆಲಸವನ್ನು ನೀವು ಜವಾಬ್ದಾರಿತವಾಗಿ ನಡೆಸ್ಕೊಂಡು ಹೋದರೆ ಇರೋದರಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು. ಜೊತೆಗೆ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಅಲರ್ಜಿ ಸಮಸ್ಯೆ ಬಾಧಿಸಬಹುದು. ಜೋಪಾನ. ಇನ್ನು ಅದೇ ಪ್ರಕಾರವಾಗಿ ಇವತ್ತಿನ ವ್ಯವಹಾರಗಳಲ್ಲೂ ಸಹಿತ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಸರಿಸಮಾನವಾದ್ದಲ್ಲದ್ರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು, ನಿಂದನೆ, ಮಾತು ಕೇಳ್ತಕ್ಕಂಥದ್ದು, ಪ್ರಯಾಣದಲ್ಲಾಗುವಂತಹ ಅವಘಡಗಳನ್ನು ನೋಡ್ತಕ್ಕಂಥದ್ದು, ಹೀಗೆ ಒಂದಲ್ಲ ಒಂಥರ ಸಮಸ್ಯೆಗಳ ಸೆರೆಮಾಲೆ ನಿಮ್ಮದಾಗಿದೆ. ಇದರಿಂದ ನೀವು ಮಾಡಬೇಕಾದ್ದು ನಿಮ್ಮ ಧರ್ಮದ ಗುರುಗಳನ್ನಾಗಲಿ ಅಥವಾ ನಿಮಗೆ ಬಹಳ ನಿಮ್ಮ ಮನೆದೇವರಾಗಲಿ, ನೀವು ಇಷ್ಟಪಡ್ತಕ್ಕಂತಹ ದೇವರುಗಳನ್ನಾಗಲಿ ಅಂತಹ ಕಡೆ ಹೋಗಿ ಒಂದು 10 ನಿಮಿಷದ ಕಾಲ ಗುರುಗಳ ಹತ್ರನೋ ಅಥವಾ ದೇವರ ಹತ್ರನೋ ಅಥವಾ ನಿಮ್ಮ ಧರ್ಮದ ಮನೆದೇವರ ಹತ್ರನೋ ಅಲ್ಲಿ ಕೂತು ಒಂದು 10 ನಿಮಿಷ ಆದರೂ ಧ್ಯಾನ ಯೋಗವನ್ನು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಮನಸ್ಸಿಗೆ ಒಂಚೂರು ನೆಮ್ಮದಿ ಸಿಗ್ಬೋದು. ಸಾಧ್ಯವಾದರೆ ಇವತ್ತಿನ ದಿವಸ ಮೀನರಾಶಿಯಲ್ಲಿರ್ತಕ್ಕಂಥವರು ಒಂದು ಮಾವಿನ ವೃಕ್ಷಕ್ಕೆ 3 ಪ್ರದಕ್ಷಿಣೆ ಬಂದು ಅಲ್ಲಿ ಒಂದು 10 ನಿಮಿಷ ಕೂತು ನೀವು ಆಚೆ ಹೊರಡೋದ್ರಿಂದ ಇವತ್ತು ಬಂದೊದಗ್ತಕ್ಕಂಥ ಸಮಸ್ಯೆಗಳಿಂದ ತಾವು ಮುಕ್ತರಾಗಬಹುದು. ಒಳ್ಳೆಯದಾಗಲಿ. ಹಾಗೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರವನ್ನು ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ನಮಸ್ಕಾರ. ಹಾಗೆ ವೀಕ್ಷಕರೇ, ನಾಳಿನ ಸಂಚಿಕೆಯನ್ನು ತಪ್ಪದೆ ತಾವೆಲ್ಲರೂ ಕೂಡ ನೋಡಲೇಬೇಕು. ಕಾರಣ ದೇಹದ ಸೌಂದರ್ಯವನ್ನು ಹೆಚ್ಚಿಸುವ, ಮುಖದ ಕಾಂತಿಯನ್ನು ಹೆಚ್ಚಿಸುವ 3 ವನಸಿರಿಗಳ ಪೈಕಿ ಒಂದು ವನಸಿರಿನ ಗುರುಜಿ ತಿಳಿಸ್ಕೊಟ್ಟಿದ್ರು. ಇನ್ನುಳಿದ 2 ವನಸಿರಿ ಬಗ್ಗೆ ನಾಳಿನ ಸಂಚಿಕೆಯಲ್ಲಿ ಗುರುಜಿ ಮಾಹಿತಿಯನ್ನು ಕೊಡ್ತಾರೆ. ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ನಾಳೆ ಬೆಳಗ್ಗೆ 8 ಗಂಟೆಗೆ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.